ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿದಂತಹ ಶ್ರೀಯುತ ನಿತಿನ್ ಶೆಟ್ರು ಹೆದ್ದಾರಿಪುರ ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆ ಆಗಮಿಸಿಕೊಳ್ಳಿ ಅಂತ ಕರೆಯನ್ನು ಕೊಡ್ತಿದ್ದೇವೆ. ನಿಮ್ಮನ್ನು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಸನ್ಮಾನಿಸುವಂತ ಭಾಗ್ಯದಲ್ಲಿ ನಮ್ಮ ಸಂಘಟಕರು ಮಾಡಿಕೊಳ್ತಿದ್ದಾರೆ. ನಿಮ್ಮ ಸಹಕಾರ ನಮ್ಮೊಂದಿಗಿದೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ಹೀಗೆ ಇರಲಿ ಎಂಬ ಕಳಕಳದ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿದ ನಿತಿನ್ ಶೆಟ್ಟಿ ಅವರಿಗೆ ಶ್ರೀಯುತ ಅವಿನಾಶ್ ಕೆರೆಮನೆಯವರು ಗೌರವ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದಾರೆ. ಮುಖ್ಯ ವೇದಿಕೆಗಳು ಅಭಿನಂದನೆಗಳು ಕೂಡ ನಿತಿನ್ ಅವರಿಗೆ ಧನ್ಯವಾದವನ್ನ ಕೋರ್ತಾ ಇದ್ದೇವೆ. ಅಣ್ಣ ನೋಡಿ, ಇಲ್ಲಿ ವೇದಿಕೆ ಹತ್ರ ಗಾಡಿಯನ್ನು ನಿಲ್ಸಿದ್ದೀರಾ, ವಾಹನಗಳನ್ನ ಎರಟಿಗ ಕಾರ್ ನಿಲ್ಸಿದ್ದೀರಾ, ಆದಷ್ಟು ಬೇಗ ತೆರವು ಮಾಡಿಕೊಡ್ಬೇಕಾಗಿದೆ. ಎಲ್ಲ ಬೋರ್ಡು ಎರಟಿಗ ಕಾರನ್ನು ಆದಷ್ಟು ಬೇಗ ತೆರವು ಮಾಡಿಕೊಡಿ ಅಣ್ಣ. ಅಣ್ಣ ಹೊರಗಡೆ ಬನ್ನಿ, ಪಂದ್ಯ ಆರಂಭವಾಗುತ್ತೆ. ಬಹಳಷ್ಟು ಪ್ರೋತ್ಸಾಹಕರ ಒಂದು ಸಹಕಾರದ ಜೊತೆಗೆ ಸಾಕ್ತಾ ಇರುವಂತ ಈ ಪಂದ್ಯಾಕೂಟ ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಮತ್ತೊಬ್ಬ ಪ್ರೋತ್ಸಾಹದಾನಿಗಳಾದಂತಹ ಶ್ರೀಯುತ ಸುನಿಲ್ ಕುಮಾರ್ ಸಳ್ಳಿ ಕಗಲಿ ಜಡ್ಡು ಇವರನ್ನು ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದೇವೆ. ನಿಮ್ಮ ಸಹಕಾರ ನಮ್ಮೊಂದಿಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ಇರಲಿ ಎಂಬ ಕಳಕಳಿನ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಧನ್ಯವಾದಗಳು ಕೂಡ ಸುನಿಲ್ ಅವರಿಗೆ. ಆರಂಭಿಕ ಆಟಗಾರರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದೆಡೆ ಮ್ಯಾಡಿ, ಇನ್ನೊಂದೆಡೆ ಸಾಗರ್ ಭಂಡಾರಿ. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಅಗ್ರಮಾನ್ಯ ಆಟಗಾರ. ಸೀರೀಸ್ ರೂಪದಲ್ಲಿ 4 ದ್ವಿಚಕ್ರ ವಾಹನವನ್ನು ಪಡ್ಕೊಂಡಿರುವಂತಹ ಆಟಗಾರ ಕೂಡ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಬ್ಲೂ ಮೂನ್ ಮಾಲೀಕರಾದಂತಹ ಶ್ರೀಯುತ ಮಹೇಶ್ ಸರ್ ಆಗಮನವಾಗಿದೆ. ಅವರಿಗೂ ಕೂಡ ಪ್ರೀತಿಪೂರ್ವಕದ ಸ್ವಾಗತವನ್ನು ನೀಡಿಕೊಳ್ತಿದ್ದೇವೆ. ಶ್ರೀ ನಾರಾಯಣ ಗುರು ಕಪ್ ಸೀಸನ್ 2ರ ಆವೃತ್ತಿ ಪರವಾಗಿ ಪ್ರೀತಿಪೂರ್ವಕದ ಸ್ವಾಗತವನ್ನು ನೀಡಿಕೊಳ್ತಿದ್ದೇವೆ. ಮೊದಲ ಓವರ್ಗಾಗಿ ಮೋಹನ್, ಮೊದಲ ಸೆಮಿಫೈನಲ್ ಪಂದ್ಯದ ನಿರ್ಣಾಯಕರಾಗಿ ಸಚಿನ್ ಹಾಸನ್ ಮತ್ತು ಸ್ವರೂಪ್ ತೀರ್ಥಹಳ್ಳಿ. ಮೊದಲ ಸೆಮಿಫೈನಲ್ ಪಂದ್ಯ ಆರಂಭ. ಇನ್ನಿಂಗ್ಸಿನ ಮೊದಲ ಚೆಂಡು ಪೂರ್ಣಾಂತರವಾಗಿತ್ತು. ಔಟರ್ ಎಡ್ಜ್ ಆಗಿರುವಂತಹ ಈ ಹೊಡೆತ ಪಾಯಿಂಟ್ ಭಾಗದಲ್ಲಿ ಶತರಕ್ಷಣೆಯನ್ನು ಮಾಡಿದ್ರು ಸತ್ಯ. 1 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇರುವಂತಹ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಹಾಗೆ ನಮ್ಮೊಂದಿಗೆ ಈ ಒಂದು ಕ್ರೀಡಾಕೂಟಕ್ಕೆ ಇಷ್ಟೊಂದು ಯಶಸ್ವಿಗೊಳಿಸಿಕೊಳ್ಳಕ್ಕೆ ಬಹಳಷ್ಟು ಸಹಕಾರ ನೀಡಿದಂತ ಶ್ರೀ ಮಹೇಶ್ ಮಾಲೀಕರು, ಬ್ಲೂ ಮೂನ್ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಅಧ್ಯಕ್ಷರು ಬಾರ್ ಮಾಲೀಕರ ಸಂಘ ಮತ್ತು ನಿರ್ದೇಶಕರು ಆರ್ಯ ಇಡಿಗರ ಸಂಘ, ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸುವಂತ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟಕರಿದ್ದಾರೆ. ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದೀವಿ. ಶ್ರೀಯುತ ಮಹೇಶ್ ಸರ್ ಅವರಿಗೆ ನಮ್ಮ ಎಲ್ಲ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕದ ಧನ್ಯವಾದವನ್ನ ಕೋರ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆ ಆಗ್ತಾ ಇದೆ. ಆರಂಭಿಕ ಚೆಂಡಲ್ಲಿ 1 ಓಟವನ್ನು ದಾಖಲಿಸಿರುವಂತಹ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಮತ್ತೆರಡನೇ ಚೆಂಡಿಗಾಗಿ ಮೋಹನ್ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ತನ್ಮೂಲಕವಾಗಿ ಸ್ಯಾಂಡಿ ತನ್ನ ಲಕ್ಷ್ಯ ವೇದಿಯನ್ನು ಪೂರೈಸ್ತಾ ಇರುವಂತ ಶ್ವೇತರಕ್ಷಕ ಒಂದು ರೀತಿಯಲ್ಲಿ ಈ ಗರ್ತಿ ಕೆರೆ ಅಂಕಣದಲ್ಲಿ ಕೌಶಲ ಗುರೀಕರಣ ಆಗ್ತಾ ಇದ್ದಾನೆ. ಮೊದಲ ವಿಕೆಟ್ ಪತನ. ಸಾಗರ್ ಭಂಡಾರಿ ರನ್ಔಟ್ ಆಗ್ತಾ ಇರುವಂತ ಈ ಸಂದರ್ಭ ಫ್ರೆಂಡ್ಸ್ ಬೆಂಗಳೂರಿನ ಪ್ರಮುಖ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಓಟವನ್ನು ಕಸಿಯುವಂತ ಪ್ರಯತ್ನವನ್ನು ಮಾಡಿರುವಂತಹ ಸಾಗರ್ ಭಂಡಾರಿ ಇಲ್ಲಿ ರನ್ಔಟ್ ಆದ್ರು. 1-1 ಫ್ರೆಂಡ್ಸ್ ಬೆಂಗಳೂರು. ಮುಖ್ಯ ವೇದಿಕೆಯಲ್ಲಿ ಶ್ರೀ ಮಹೇಶ್ ಮಾಲೀಕರು ಬ್ಲೂ ಮೂನ್ ಬಾರ್ ಅಂಡ್ ರೆಸ್ಟೋರೆಂಟ್ ಅವರಿಗೆ ಪ್ರೀತಿಪೂರ್ವಕದ ಗೌರವ ಕಾಣಿಕೆ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಿಕೊಳ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಸಹಕಾರ ನೀಡಿರ್ತಾರೆ. ಈ ಒಂದು ಕ್ರೀಡಾಕೂಟದ ಉದ್ದಕ್ಕೂ ಬಹಳಷ್ಟು ಸಹಕಾರ ನೀಡಿರ್ತಾರೆ. ಶ್ರೀ ನಾರಾಯಣ ಗುರು ಕಪ್ ಸೀಸನ್ 2ರ ಆವೃತ್ತಿ ಪರವಾಗಿ ಪ್ರೀತಿಪೂರ್ವಕದ ಧನ್ಯವಾದವನ್ನು ಕೋರ್ತಾ ಇದ್ದೇವೆ.
ಹೊಸ ಆಟಗಾರ ಗಿಳಿಯಾರು ನಾಗ, ಮತ್ತೋರ್ವ ಜನಪ್ರಿಯ ಆಟಗಾರ. 40 ಶಾರ್ಟ್ ಪಿಚ್ ಪಂದ್ಯ ಕೂಡ ಜೊತೆಗೆ 90 ಅಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಅನುಭವಿ ಆಟಗಾರ ಕೂಡ ಕುಂದಾಪುರ ಪರಿಸರ ಗಿಳಿಯಾರಿನ ನಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. ಧನ್ಯವಾದಗಳು ಶ್ರುತ ಮಹೇಶ್ ಸರ್ ಅವರಿಗೂ ಕೂಡ ನಿಮ್ಮ ಸಹಕಾರ ನಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಹೀಗೆ ಇರಲಿ ಎಂಬ ಕಳಕಳಿದ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಮೂರನೆಯ ಚೆಂಡು ಅಂತಿಮ ಹಂತ, ಗೂಟರಕ್ಷಣ ವೈಫಲ್ಯವನ್ನು ಕಂಡಿತ್ತು. ಸ್ಯಾಂಡಿ ಮತ್ತೆ ಉತ್ತಮ ರೀತಿಯಾಗಿ ಚೆಂಡನ್ನು ಅಡ್ಡಾಯಿಸಿದ್ರು. 2 ಓಟವನ್ನು ದಾಖಲಿಸಿಕೊಳ್ತಾ ಇರುವಂತಹ ಫ್ರೆಂಡ್ಸ್ ಬೆಂಗಳೂರು ಮೊದಲ ವಿಕೆಟ್ ಆಘಾತವನ್ನು ಕಂಡಿರುವಂತಹ ಒಂದು ತಂಡ. 8 ಓವರ್ಗಳ ಪಂದ್ಯ 50-60 ಆಸುಪಾಸಿನ ಮೊತ್ತವನ್ನು ದಾಖಲಿಸಬೇಕಾಗಿದೆ. ಈ ಕೃತಕ ಬೆಳಕಿನ ಅಡಿಯಲ್ಲಿ ಆಡ್ತಾ ಇರುವಂತಹ ಒಂದು ಸಂದರ್ಭ, ಈ ರೀತಿಯ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರುವಂತಹ ಒಂದು ತಂಡ ಕೂಡ. ನಾಲ್ಕನೆಯ ಚೆಂಡು ಲೆಗ್ ಲ್ಯಾನ್ಸ್ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಓಟುಗಳು ಬರ್ತಾ ಇದೆ. ಹೊಸ ಹುಡುಗರ ತಂಡ ಅಕುಲ್ ಟೂರಿಸಂ ಕೊಡಗು ಅನುಭವಿ ಆಟಗಾರರ ತಂಡಕ್ಕೆ ಮೊದಲ ಹಂತದಲ್ಲಿ ಆಘಾತಕಾರಿ ಅಂಶವನ್ನು ನೀಡುವಂತ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯೇತರ ಪಂದ್ಯಾಕೂಟಗಳು ಆರಂಭವನ್ನು ಕಂಡ ಬಳಿಕ ಬಹುತೇಕವಾಗಿ ಕರ್ನಾಟಕ ರಾಜ್ಯಾದ್ಯಂತವಾಗಿ ಬಹಳಷ್ಟು ಮಂದಿ ಯುವ ಆಟಗಾರರು ಈ ರೀತಿಯ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ತಂಡವನ್ನ ರಚಿಸುವಲ್ಲಿ ಕೆಲವೊಂದು ರೀತಿಯ ಯಶಸ್ಸನ್ನ ತಂಡದ ವ್ಯವಸ್ಥಾಪಕರಿಗೆ ಈ ನಾನ್ ಸ್ಟೇಟ್ ಮಾದರಿಯ ಪಂದ್ಯಾಕೂಟಗಳು ನೀಡ್ತಾ ಇದೆ. ಆರಂಭಿಕ ಹಂತದಲ್ಲಿ ಪ್ರೀಮಿಯರ್ ಲೀಗ್ನ ಪಂದ್ಯಾಕೂಟಗಳು ಮತ್ತಷ್ಟು ಶ್ಲಾಘನೀಯ ಹಂತವನ್ನು ನೀಡ್ತಾ ಇರುವಂತ ಈ ಸಂದರ್ಭದ ಜೊತೆಗೆ ಇಲ್ಲಿ ಮತ್ತೆ ಸೆಮಿಫೈನಲ್ ಪಂದ್ಯ ಮುಂದುವರಿಕೆಯಾಗ್ತಾ ಇದೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯ. ತಂಡದ ಮೊತ್ತ 4-1 ಫ್ರೆಂಡ್ಸ್ ಬೆಂಗಳೂರು. ಇದಾದ ಬಳಿಕ ಎರಡನೆಯ ಸೆಮಿಫೈನಲ್ ಪಂದ್ಯವನ್ನು ಆಡುತ್ತೆ ಜಾನ್ಸನ್ ಕುಂದಾಪುರ ಮತ್ತು ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. ಎರಡನೇ ಓವರ್ಗಾಗಿ ಅಲೋಕ್. ಮೊದಲ ಓವರಲ್ಲಿ ಕೇವಲ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಮೋಹನ್ ಅತ್ಯುತ್ತಮ ರೀತಿಯಾಗಿಯೇ ಮೊದಲ ಓವರ್ ಅನ್ನು ಮುಗಿಸಿದ್ದಾರೆ. ಎರಡನೇ ಓವರ್ಗಾಗಿ ಅಲೋಕ್ ಬರ್ತಾ ಇದ್ದಾರೆ. ಗಿಳಿಯಾರು ನಾಗನಿಗೆ ಎಸೆದಿರುವಂತಹ ಚೆಂಡು ಬೀಸುವ ಪ್ರಯತ್ನವನ್ನ ಮಾಡಿದ್ರು. ಯಶಸ್ಸನ್ನು ಕಾಣ್ತಾ ಇಲ್ಲ. ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಎರಡನೇ ಬಾರಿ ಮತ್ತೆ ಅಲೋಕ್ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇರುವಂತ ನಾಗ ಗಿಳಿಯಾರು 1 ಓಟವನ್ನ ಪೂರೈಸಿಕೊಂಡ್ರು. ತಂಡದ ಮೊತ್ತ ಇವಾಗ 5ಕ್ಕೆ ತಲುಪ್ತಾ ಇದೆ. ಎಸ್ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರ ನೀಡಿದಂತಹ ಶ್ರೀಯುತ ಚಂದ್ರಪ್ಪ ಸರ್ ಕೂಡ ಆಗಮನವಾಗಿದೆ. ಮುಖ್ಯ ವೇದಿಕೆಗೆ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಮತ್ತೆ ಮೂರನೇ ಬಾರಿಗೆ ಅಲೋಕ್ ಫುಲ್ ಶಾಟ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನ ಮ್ಯಾಟಿ ಮಾಡಿದ್ರು. ಮತ್ತೆ ಒಟ್ಟುಗಳು ಬರ್ತಾ ಇಲ್ಲ. ಸರ್ ಒಂದು ನಿಮಿಷ ದಯಮಾಡಿ ಕವರ್ ಡ್ರೈವ್ ಲೈವ್ ನೇರ ಪ್ರಸಾರ ವೇದಿಕೆ ಹತ್ರ ತಿರ್ಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ವೇದಿಕೆಯಲ್ಲಿ ಹಿರಿಯರು ಕೃಷಿಯಲ್ಲಿ ವೈವಿಧ್ಯತೆಯನ್ನು ಕಂಡು ಒಂದೇ ಬೆಳೆಯನ್ನು ಹಲವು ಕ್ರಮಗಳ ಮೂಲಕ ತಳಿಯನ್ನು
ಹೆಚ್ಚು ಇಳುವರಿಯನ್ನು ಪಡಿತಕ್ಕಂತಹ ವಿಶೇಷ ಪ್ರಯತ್ನದಲ್ಲಿ ಯಶಸ್ಸಾಗಿರ್ತಕ್ಕಂತಹ ಬಿದರಹಳ್ಳಿಯ ಶ್ರೀಯುತ BS ನಾಗೇಶಪ್ಪ ಕೆರೆಮನೆ ಇವರು ನಿನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರಲಿಲ್ಲ. ಶ್ರೀಯುತರು ಭಾಗ್ಯಲಕ್ಷ್ಮಿ ಟ್ರಾವೆಲ್ಸ್ ಅಂತಕ್ಕಂತಹ ಉದ್ಯಮವನ್ನು ಕೂಡ ಕಳೆದ ಹಲವು ವರ್ಷಗಳಿಂದ ನೆರವೇರಿಸ್ತಿದ್ದಾರೆ. ಕೃಷಿಯಲ್ಲಿ ವಿಶೇಷ ಆಸಕ್ತಿಯನ್ನು ವಹಿಸಿರ್ತಕ್ಕಂತಹ ಶ್ರೀಯುತ ನಾಗೇಶಪ್ಪ BS ಇವರ ಪುತ್ರರಾದಂತಹ ಶ್ರೀಯುತ ಡಿಪನ್ ರಾಜ್ರವರು ವೇದಿಕೆಗೆ ಆಗಮಿಸಿದ್ದಾರೆ. ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಸರ್ವ ಸಹಕಾರವನ್ನು ನೀಡ್ತಿರ್ತಕ್ಕಂಥ ಅವರಿಗೆ ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ಹಾಗೂ ಸಂಘಟಕರ ಪರವಾಗಿ ಕೃಷಿ ರತ್ನ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ಶ್ರೀಯುತ ಅವಿನಾಶ್ ಕೆರೆಮನೆ ಮತ್ತು ಆ ಸಂಘಟಕರು ನೀಡ್ತಾ ಇದ್ದಾರೆ. ಶ್ರೀಯುತ ಮಹೇಶ್ ರವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದಾರೆ. ಶ್ರೀಯುತ BS ನಾಗೇಶಪ್ಪ ಇವರಿಗೆ ಅವರ ಪುತ್ರರಾದಂಥ ಶ್ರೀಯುತ ಡಿಪನ್ ರಾಜ್ರವರಿಗೆ ಕೃಷಿಯ ವೈವಿಧ್ಯತೆಯನ್ನು ಹಲವು ಪ್ರಕಾರಗಳಲ್ಲಿ ಮಾಡಿ ಅಧಿಕ ಇಳುವರಿಯನ್ನು ಪಡಿತಕ್ಕಂತಹ ಈ ಒಂದು ಸಾಧನೆಗೆ ಕೃಷಿ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಅಭಿನಂದನೆಗಳು ತಾವು ಸ್ವೀಕರಿಸಿದ್ದಕ್ಕಾಗಿ. ವೀಕ್ಷಕ ವಿವರಣೆಯನ್ನು ಮುನ್ನಡೆಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಲೆಗ್ ಬೈ ಮುಖಾಂತರವಾಗಿ ಮತ್ತೆ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೊಡುವಾಗ 7ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದ 2 ಓವರ್ ಮುಕ್ತಾಯವನ್ನು ಕಂಡಿರುವಂತ ಈ ಪ್ರಸ್ತುತ ಪಂದ್ಯ ಈವಾಗಲೇ 7 ಓಟವನ್ನು ದಾಖಲಿಸಿರುವಂತ ಫ್ರೆಂಡ್ಸ್ ಬೆಂಗಳೂರು ಮೊದಲ ವಿಕೆಟ್ ಅನ್ನು ಕಳೆದುಕೊಂಡಿದ್ದಾರೆ. ಪವರ್ ಪ್ಲೇ ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ರೀತಿಯ ಮಂದಗತಿ ಆರಂಭವನ್ನು ದಾಖಲಿಸಿರುವಂತ ತಂಡ ಈ ಓವರ್ ಅಲ್ಲಿ ಒಂದು ಹಂತದ ಓಟವನ್ನು ದಾಖಲಿಸಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ಸರ್, ವೀಕ್ಷಕ ವಿವರಣೆ ದಯಮಾಡಿ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಶ್ರೀಯುತ ಚಂದ್ರಪ್ಪ ಸರ್ಕಾರಿ ಪ್ರೌಢಶಾಲೆ ರಿಪ್ಪನ್ಪೇಟೆ ಇವರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಹೇಳಿ ಆಯೋಜಕರ ಪರವಾಗಿ ಕೇಳ್ಕೊಳ್ತಿದ್ದೇವೆ. ನಮ್ಮ ಕ್ರೀಡಾಕೂಟಕ್ಕೆ ನಿರಂತರ ಸಹಕಾರ ನೀಡ್ತಿರ್ತಕ್ಕಂತಹ ತಮಗೆ ಕ್ರೀಡಾಕೂಟದ ಸಂಘಟಕರ ಪರವಾಗಿ ಒಂದು ಕಿರು ಗೌರವ ನಡೀತಾ ಇದೆ ವೇದಿಕೆಯಲ್ಲಿ. ಶ್ರೀಯುತ ಚಂದ್ರಪ್ಪನವರು ಪ್ರೌಢಶಾಲಾ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಿಪ್ಪನ್ಪೇಟೆ ಇವರಿಗೆ ಶ್ರೀಯುತ ಮಹೇಶ್ ರವರು ಬ್ಲೂಮೆನ್ ಬಾರ್ ಶಿವಮೊಗ್ಗ ಮಾಲೀಕರು ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಅಭಿನಂದನೆಗಳು ಶ್ರೀಯುತ ಚಂದ್ರಪ್ಪ ಸರ್ ಅವರಿಗೆ ನಮ್ಮ ಈ ಒಂದು ಕಿರು ಗೌರವವನ್ನು ಸ್ವೀಕರಿಸಿದ್ದಕ್ಕೆ. ದಯಮಾಡಿ ವೀಕ್ಷಕ ವಿವರಣೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. 3ನೇ ಓವರ್ಗಾಗಿ ಬಿಪಿನ್ ಎಸೆತಗಾರಿಕೆಯನ್ನು ಮಾಡಬೇಕಾಗಿದೆ. ಈ ಸೆಮಿಫೈನಲ್ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇರುವಂತ ಈ ಸಂದರ್ಭ. ಮೂರನೇ ಓವರ್ನ ಮೊದಲ ಚೆಂಡು ತನ್ಮೂಲಕವಾಗಿ ಶಾರ್ಟ್ ಕವರ್ಸ್ ಅಲ್ಲಿ ಒಂದು ಓಟುಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 8ಕ್ಕೆ ತಲುಪ್ತಾ ಇರುವಂತ ಈ ಸಂದರ್ಭ. ಸಮಯ ಸರಿತಾ ಇದ್ದ ಹಾಗೆ ಒಂದು ರೀತಿಯಾಗಿ ಚಳಿ ಆವರಿಸಿಕೊಳ್ತಾ ಇರುವಂತ ಈ ಸಂದರ್ಭ. ಮಲೆನಾಡು ಪರಿಸರ ಒಂದು ಹಂತದಲ್ಲಿ ಚಳಿ ಕೂಡ ಇಲ್ಲಿ ಆವರಿಸಿಕೊಳ್ತಾ ಇದೆ. ಅದರ ಜೊತೆಗೆ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತ ಬಹಳಷ್ಟು ಮಂದಿ ಪ್ರೇಕ್ಷಕರು. ಮತ್ತೆ ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 9ಕ್ಕೆ ತಲುಪ್ತಾ ಇದೆ. ಮೂರನೆಯ ಚೆಂಡು ಗೆಳೆಯರು ನಾಗರ ಹೊಡೆತ ತಮಲಕವಾಗಿ ಡಿಫೆಕ್ಟ್ ಕೋರ್ಸ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇರುವಂತ ತಂಡ. ಇಲ್ಲಿ ಗೆಳೆಯರು ನಾಗರ ವಿಕೆಟ್ ಕೂಡ ಪತನವನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಕವರ್ಸ್ ಮೇಲ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಹೈ ಶಾಟ್ ಬರ್ತಾ ಇರುವಂತ ಈ ಸಂದರ್ಭ. ಡೀಪ್ ಎಕ್ಸ್ಟ್ರಾ ಕವರ್ಸಿನ ಕ್ಷೇತ್ರರಕ್ಷಕ ಸುಲಭದ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. 2ನೇ ವಿಕೆಟ್ ಆಘಾತವನ್ನು ಕಂಡ ಬಳಿಕ ಇಲ್ಲಿ ಹೊಸ ಆಟಗಾರ ರಾಕರ್ಸ್ ನವೀನ.
ನಗುವ ನಯನ ಮಧುರ ಮೌನ ಮತ್ತೆ ಬಿಪಿನ್ ನಾಲ್ಕನೆಯ ಚೆಂಡಿಗಾಗಿ ಹೊಸ ಆಟಗಾರ ರಾಕರ್ಸ್ ನವೀನ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಔಟರ ಜಾಗೇತು ತರ್ಮಲಕವಾಗಿ ಪಾಯಿಂಟ್ ವಿಭಾಗದ ಕ್ಷೇತ್ರರಕ್ಷಕ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದಾರೆ ವಿಷ್ಣು. ಎಡವಿಕೆಯನ್ನು ಮಾಡಿಕೊಂಡ್ರು. ಆ ನಿಟ್ಟಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆಯಾಗ್ತಾ ಇದೆ. ಎಸೆತಗಾರರಿಗೆ ಸಾಥನ್ನ ನೀಡಬೇಕಾದ್ರೆ ಕ್ಷೇತ್ರರಕ್ಷಣೆ ಕಾರ್ಯ ಕೂಡ ಒಂದು ರೀತಿಯ ಯಶಸ್ಸನ್ನ ಕಾಣಬೇಕಾಗಿರುವಂತ ಈ ಸಂದರ್ಭ ಇಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಐದನೆಯ ಚೆಂಡು ಮ್ಯಾಡಿಯ ಹೊಡೆತ ಡೀಪ್ ಕೋರ್ಸ್ ಅಲ್ಲಿ ಬೌಂಡರಿ 4 ಓಟವನ್ನು ದಾಖಲಿಸ್ತಾ ಇರುವಂತ ಮ್ಯಾಡಿ. ಇಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದ 2 ವಿಕೆಟ್ ಆಘಾತವನ್ನು ಕಂಡಿರುವಂತಹ ಒಂದು ತಂಡ. ಮೊದಲ ಸೆಮಿಫೈನಲ್ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಆ ಬಳಿಕ ಎರಡನೆಯ ಸೆಮಿಫೈನಲ್, ಆ ನಂತರ ಫೈನಲ್ ಪಂದ್ಯಾಕೂಟ. ಅದಾದ ಬಳಿಕ ಪ್ರಮುಖ ವೇದಿಕೆಯಲ್ಲಿ ಅತಿಥಿ ಅಭ್ಯಾಗತರ ಸಮೇತವಾಗಿ ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಸಾಗುತ್ತೆ. ಬಹುಮಾನ ವಿತರಣೆ ಕಾರ್ಯಕ್ರಮ ಇವೆಲ್ಲವೂ ಕೂಡ ಇವತ್ತು ಇಲ್ಲಿ ಸಾಗ್ಲಿಕ್ಕಿದೆ. ಸರ್, ಇದೀಗ ತಾನೇ ನಮ್ಮ ಕ್ರೀಡಾಕೂಟಕ್ಕೆ ಶ್ರೀಯುತ ರಾಘವೇಂದ್ರ ರಘುವಣ್ಣ ಹುಂಚದಕಟ್ಟೆ ಇವರು ಆಗಮಿಸಿದ್ದಾರೆ. ಹಾಗೆ ಅವರೊಂದಿಗೆ ಶ್ರೀಯುತ ಮಹೇಶಣ್ಣ ಕೂಡ ಆಗಮಿಸಿದ್ದಾರೆ ಹುಂಚದಕಟ್ಟೆ. ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಸಂಘಟಕರ ಪರವಾಗಿ ಕೇಳ್ಕೊಳ್ತಿದ್ದೇವೆ. ಮಹೇಶಣ್ಣ ಮತ್ತೆ ಕಟ್ಟೆ ರಘುವಣ್ಣ ಅವರು ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ ವೇದಿಕೆಗೆ. ನಮ್ಮ ಸಮೀಪದ ಹುಂಚದಕಟ್ಟೆಯ ಶ್ರೀಯುತ ಮಹೇಶಣ್ಣ ಹಾಗೂ ರಘುವಣ್ಣ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ವೇದಿಕೆಗೆ ಬಂದಂತಹ ಶ್ರೀಯುತ ರಘುವಣ್ಣ ಹಾಗೆ ಮಹೇಶ್ ಅವರಿಗೆ ಅಭಿನಂದನೆಗಳು. ಮೂರನೇ ಓವರ್ನ ಕೊನೆಯ ಚೆಂಡಿಗಾಗಿ ಬಿಪಿನ್ ದಯಮಾಡಿ ಮೂಲ ಶ್ರೀಯುತ ನಾಗರಾಜಣ್ಣ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಲಿಂಗಪ್ಪ ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಹಾಗೆಯೇ ಶ್ರೀಯುತ ಮಹೇಶ್ ಬಂಡಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಮೂರು ಓವರ್ಗಳ ಮುಕ್ತಾಯದ ಬಳಿಕ 14ಕ್ಕೆ 2. ನಾಲ್ಕನೇ ಓವರ್ಗಾಗಿ ಮತ್ತೆ ಮೋಹನ್. ನಾಲ್ಕನೇ ಓವರ್ ಮೊದಲ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಕುಲ್ ಟೂರಿಸಂ ಕೊಡಗುವಿನ ಬೌಲರ್ಸ್ಗಳು ಬಹಳಷ್ಟು ಉತ್ತಮ ರೀತಿಯ ಒಂದು ಕಾಯಕವನ್ನು ಮಾಡ್ತಾ ಇರುವಂತಹ ಈ ಸಂದರ್ಭ ಓಟವನ್ನು ದಾಖಲಿಸುವಂತಹ ಒಂದು ಹಂತದಲ್ಲಿ ವೈಫಲ್ಯವನ್ನು ಕಾಣ್ತಾ ಇರುವಂತಹ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಈ ಮಹತ್ವದ ಸೆಮಿಫೈನಲ್ ಪಂದ್ಯ ಇಲ್ಲಿ ಸಾಗ್ತಾ ಇದೆ.
ನೆಗೆತವನ್ನ ಕಂಡಿರುವಂತಹ ಚೆಂಡು ತನ್ಮೂಲಕವಾಗಿ ವೈಟ್ ಬಾಲ್. ಎಕ್ಸ್ಟ್ರಾ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಇವಾಗ 15 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಮೋಹನ್ ಓಟಗಳು ಮತ್ತೆ ಬರ್ತಾ ಇಲ್ಲ. ಹೊದ್ದರೆಯನ್ನು ಆವರಿಸಿಕೊಂಡು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ರಾಕರ್ಸ್ ನವೀನ ಮಾಡ್ತಾ ಇದ್ದಾರೆ. ಬಹಳಷ್ಟೊಂದು ಅನುಭವಿ ಆಟಗಾರ ಕೂಡ. ಒಂದು ಹಂತದಲ್ಲಿ ಫ್ರೆಂಡ್ಸ್ ಬೆಂಗಳೂರಿಗೆ ಮಧ್ಯಮ ಕ್ರಮಾಂಕದಲ್ಲಿ ಒಂದು ಹಂತದ ತನ್ನ ಆಟಗಾರಿಕೆ ಮುಖಾಂತರವಾಗಿ ಬಲವನ್ನು ತುಂಬಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ. ಇಲ್ಲಿ 2 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ತಂಡ. ಆ ತಂಡಕ್ಕೆ ರಾಕರ್ಸ್ ನವೀನ ಆಸರೆ ಆಗ್ಬೇಕಾಗಿದೆ. ಇಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಈ ಬಾರಿ ಮತ್ತೆ ತೀರಾ ಕೆಳ ಕ್ರಮಾಂಕದಲ್ಲಿ ಹಾದು ಹೋಗ್ತಾ ಇದೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ಸತತವಾಗಿ ಡಾಟ್ ಆಗ್ತಾ ಇರುವಂತ ಆಟಗಾರರು. ಗುಣಾಂತರವಾಗಿ ಬಂದಿರುವಂತಹ ಚೆಂಡು ಅಂತಿಮ ಹಂತ ಹೊಡೆತವನ್ನು ದಾಖಲಿಸ್ತಾ ಇರುವಂತಹ ರಾಕರ್ಸ್ ನವೀನ ಒಂದೋಟವನ್ನು ದಾಖಲಿಸಿಕೊಂಡ್ರು. ತಂಡದ ಮೊತ್ತ ಕೂಡ ಇವಾಗ 16ಕ್ಕೆ ತಲುಪ್ತಾ ಇದೆ. 2ನೇ ಆವರ್ತಿಯ ಶ್ರೀ ನಾರಾಯಣ ಗುರು ಕಪ್ ಜಯಿಸುವಂತ ಒಂದು ಹಂತಕ್ಕಾಗಿ 4 ತಂಡಗಳು ಬಿಗು ಸೆಣಸಾಟವನ್ನು ಮಾಡ್ತಾ ಇರುವಂತ ಈ ಅಂಕಣ ಲಾಸ್ಟು ಮ್ಯಾಡಿಯ ಹೊಡೆತ ಡೇಪೆಡ್ ವಿಕೆಟ್ ಕಡೆ ಹೋಗ್ತಾ ಇದೆ. ಒಂದು ಓಟವನ್ನು ಪೂರೈಸಿಕೊಂಡ್ರು. 2ನೇ ಓಟವನ್ನು ದಾಖಲಿಸುವಂತ ಒಂದು ಹಂತಕ್ಕೆ ಹೋದ್ರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಥ್ರೋ ಬರ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಇಲ್ಲಿ ಕೇವಲ ಒಂದು ಓಟದ ಸೇರ್ಪಡೆ. ಈ ಬಾರಿ ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. 4 ಓವರ್ಗಳ ಮುಕ್ತಾಯದ ಬಳಿಕ 17 ಓಟವನ್ನು ದಾಖಲಿಸ್ತಾ ಇರುವಂತಹ ಫ್ರೆಂಡ್ಸ್ ಬೆಂಗಳೂರು ನಿರೀಕ್ಷೆಯ ಆರಂಭವನ್ನು ಕಾಣ್ತಾ ಇಲ್ಲ. ಈ ಸೆಮಿಫೈನಲ್ ಪಂದ್ಯದಲ್ಲಿ ಅಕುಲ್ ಟೂರಿಸಂ ಕೊಡಗು ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಮುಂದುವರಿಸ್ತಾ ಇರುವಂತಹ ಒಂದು ತಂಡ. ಇಲ್ಲಿ ಒಂದು ಹಂತದ ಡ್ರಿಂಕ್ಸ್ ಬ್ರೇಕ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ನಿರಂತರ ಸಹಕಾರ ನೀಡಿ ನಮ್ಮ ಕಿರು ಗೌರವವನ್ನು ಸ್ವೀಕರಿಸಿದಂತಹ ಶಿವಮೊಗ್ಗದ ಬ್ಲೂ ಮನ್ ಬಾರ್ನ ಮಾಲೀಕರಾದಂತಹ ಶ್ರೀಯುತ ಮಹೇಶ್ ರವರು ನಮ್ಮ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ತಮ್ಮ ಸಹಕಾರಕ್ಕಾಗಿ ಆಯೋಜಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀಯುತರಿಗೆ. ದಯಮಾಡಿ ನಮ್ಮ ಕ್ರೀಡಾಕೂಟಕ್ಕೆ ಅಮೂಲ್ಯವಾದ ಸಹಕಾರವನ್ನು ನೀಡಿ ಇಲ್ಲಿಗೆ ಆಗಮಿಸಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಪಂದ್ಯವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಹುಂಚದಕಟ್ಟೆಯ ಶ್ರೀಯುತ HR ರಾಘವೇಂದ್ರ ಹಾಗೂ ರಘು ಅಣ್ಣ ಹಾಗೂ ಶ್ರೀಯುತ ಮಹೇಶ್ ರವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸಂಘಟಕರು ತಮಗೆ ಒಂದು ಕಿರು ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ.
ತಾವು ದಯಮಾಡಿ ಬರಬೇಕು ಅಂತೇಳಿ ಕೇಳ್ಕೊಳ್ತಾ, ವೇದಿಕೆಯಲ್ಲಿರುವಂತಹ ಶ್ರೀಯುತ ಸೋಮಶೇಖರ್ ಟಿಡಿ, ಶ್ರೀಯುತ ಮಹೇಶ್ ಬಂಡಿ, ಶ್ರೀಯುತ ದಯಾನಂದ್, ಶ್ರೀಯುತ ರಮೇಶ್ ರವರು, ಗಣೇಶ್ ಬಂಡಿ ಅವರು ಇವರಿಗೆ ಸನ್ಮಾನವನ್ನು ನೆರವೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ದಯಮಾಡಿ ಕವರ್ ಡ್ರೈವ್ನ ಲೈವ್ ನೇರ ಪ್ರಸಾರವನ್ನು ವೇದಿಕೆಯತ್ತ ತಿರುಗಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ನಮ್ಮೆಲ್ಲ ಚಟುವಟಿಕೆಗಳಿಗೆ ನಿರಂತರ ಸಹಕಾರವನ್ನು ನೀಡಿರ್ತಕ್ಕಂತಹ ಶ್ರೀಯುತ ರಘು ಅಣ್ಣ ಕಟ್ಟೆ ಹಾಗೂ ಶ್ರೀಯುತ ಮಹೇಶ್ ರವರಿಗೆ ವೇದಿಕೆಯಲ್ಲಿ ಆಯೋಜಕರ ಪರವಾಗಿ ಸನ್ಮಾನ ನಡೀತಾ ಇದೆ. ಶ್ರೀಯುತ ಸೋಮಶೇಖರ್ ಟಿಡಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಮೃತ ಹಾಗೂ ಶ್ರೀಯುತ ಗಣೇಶ್ ಬಂಡಿ ಅಧ್ಯಕ್ಷರು ನಾರಾಯಣಗುರು ಕ್ರಿಕೆಟರ್ಸ್, ಶ್ರೀಯುತ ಮಹೇಶ್ ಬಂಡಿ, ಶ್ರೀಯುತ ರಮೇಶ್ ಬಿಪಿ ಅವರು ವೇದಿಕೆಯಲ್ಲಿ ಈ ಒಂದು ಕಿರು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಅಭಿನಂದನೆಗಳನ್ನು ಸ್ವೀಕರಿಸಿದಂತಹ ಕಟ್ಟೆ ರಘುವಣ್ಣ ಹಾಗೂ ಮಹೇಶ್ ರವರಿಗೆ ಅಭಿನಂದನೆಗಳು. ಮತ್ತೆ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತಹ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ರಾಕರ್ಸ್ ನವೀನ ವಾಪಸ್ ಸಾಥಿಯನ್ನು ಕಾಣ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಅನ್ನು ಕೂಡ ನೀಡ್ತಾ ಇರುವಂತಹ ನವೀನ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಧೀರಜ್ ಅಲ್ಲೇವರು ಹೊಸ ಬ್ಯಾಟರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ವಿನಾಯಕ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲೀಕರಾದಂತಹ ಶ್ರೀಯುತ ಮೂಲ ಗಿರೀಶ್ ರವರ ಪರವಾಗಿ ಶ್ರೀಯುತ ನಾಗರಾಜ್ ಸರ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಕ್ರೀಡಾಕೂಟ ಇರಬಹುದು, ಶಾಲೆ ಇರಬಹುದು, ಆಸ್ಪತ್ರೆ ಮೊದಲಾದಂತಹ ಕಾರ್ಯಕ್ರಮಗಳಿಗೆ ತಮ್ಮ ನಿರಂತರ ಸಹಕಾರವನ್ನು ನೀಡ್ತಿರ್ತಕ್ಕಂಥ ಶ್ರೀಯುತ ನಾಗರಾಜ್ ರವರು ವೇದಿಕೆಗೆ ಮುಂಭಾಗಕ್ಕೆ ಆಗಮಿಸಬೇಕು. ಶ್ರೀಯುತ ಅವಿನಾಶ್ ರವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಕವರ್ ಡ್ರೈವ್ನ ಲೈವ್ ನೇರ ಪ್ರಸಾರವನ್ನು ವೇದಿಕೆಯತ್ತ ತಿರುಗಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ವೇದಿಕೆಯಲ್ಲಿ ಶ್ರೀಯುತ ಮೂಲ ಗಿರೀಶ್ ರವರ ಪರವಾಗಿ ಶ್ರೀಯುತ ನಾಗರಾಜ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಿದೆ. ಮತ್ತೆ ಪಂದ್ಯ ಮುಂದುವರಿಕೆ ಆಗ್ತಾ ಇದೆ. ಬಿಪಿನ್ 4ನೇ 5ನೇ ಓವರ್ ಚಾಲ್ತಿಯಲ್ಲಿ 4ನೆಯ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಒಂದು ಓಟಗಳ ಪೂರೈಕೆ ತನ್ಮೂಲಕವಾಗಿ ಫಾರ್ವರ್ಡ್ ಶಾಟ್ ಲಗಿ ಬಾಲಿ 2 ಓಟವನ್ನು ಪೂರೈಸ್ತಾ ಇರುವಂತ 2 ಮಂದಿ ಆಟಗಾರರು ಮೊದಲ ಹಂತದ 3 ವಿಕೆಟ್ ಆಘಾತವನ್ನು ಕಂಡರೂ ಕೂಡ ಮ್ಯಾಡಿ ಅಂಕಣಕ್ಕೆ ಹೊಂದಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಬಲ್ಲಂತ ಸಾಮರ್ಥ್ಯದ ಆಟಗಾರ, ಪ್ರೋ ಬ್ಯಾಟಿನ ಮಾಲಕ ಕೂಡ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಬಹಳಷ್ಟೊಂದು ಜನಪ್ರಿಯತೆ ಪಡ್ಕೊಳ್ತಾ ಇರುವಂತ ಪ್ರೋ ಬ್ಯಾಟ್, ಅದರ ಮಾಲಕ ಮ್ಯಾಡಿ ಇಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಒಳ ತಿರುವನ್ನು ಪಡ್ಕೊಳ್ತಾ ಇರುವಂತ ಈ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ತಂಡದ ಮೊತ್ತ 21-21. ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ಕಳೆದ 3 ದಿನಗಳಿಂದ ಎಲ್ಲ ಕೇಳುಗರಿಗೆ ತಮ್ಮ ಅಮೂಲ್ಯವಾದಂತಹ ಜ್ಞಾನಧಾರೆಯ ಮೂಲಕ ಕ್ರೀಡಾಕೂಟದ ವೀಕ್ಷಕ ವಿವರಣೆಯನ್ನು ನೀಡ್ತಿರ್ತಕ್ಕಂತಹ ಶ್ರೀಯುತ ಶರತ್ ಕುಂಬಾಶಿ, ಶ್ರೀಯುತ ಪ್ರಶಾಂತ್ ಅಮ್ಲಪಾಡಿ, ಶ್ರೀಯುತ ಫಜಲ್ ಹೊನ್ನಾಳ ಇವರಿಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ಆಯೋಜಕರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ತೀರ್ಪುಗಾರರು ಪ್ರಮುಖ ಕಾರಣೀಕರ್ತರಾಗ್ತಾರೆ. ನಾವು ಕಳೆದ 3 ದಿನಗಳಿಂದ ಇದನ್ನು ನೋಡಿದಾಗ ಯಾವುದೇ ಗೊಂದಲವಿಲ್ಲದೆ ಪಂದ್ಯಗಳು ಬಹಳ ಸುಸೂತ್ರವಾಗಿ ನಡೆದುಕೊಂಡು ಬರ್ತಾ ಇವೆ. ತೀರ್ಪುಗಾರರಾಗಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂತಹ ಶ್ರೀಯುತ ಸ್ವರೂಪ್ ತೀರ್ಥಹಳ್ಳಿ, ಶ್ರೀಯುತ ರಾಘು ಕಾಡೂರು, ಶ್ರೀಯುತ ಸಚಿನ್ ಹಾಸನ ಇವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ವಿರಾಮವಿದ್ದಾಗ
ಶ್ರೀಯುತ ವಿಷ್ಣು ಭಟ್ ಬ್ರಹ್ಮಾವರ ಇವರು ಕೂಡ ತಮ್ಮ ಆಕರ್ಷಕ ನೃತ್ಯದೊಂದಿಗೆ ಎಲ್ಲರನ್ನ ರಂಜಿಸಿದ್ದಾರೆ. ತಾವೆಲ್ಲರೂ ಕೂಡ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ವೀಕ್ಷಣೆ ಮಾಡಿದ್ದೀರಿ. ಶ್ರೀಯುತ ವಿಷ್ಣು ಭಟ್ ರವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಮತ್ತೆ ಪಂದ್ಯ ಮುಂದುವರಿಕೆ ಆಗ್ತಾ ಇದೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ನಮ್ಮೆಲ್ಲರನ್ನ ರಂಜಿಸ್ತಿರ್ತಕ್ಕಂತಹ ಶ್ರೀಯುತ ರವಿಚಂದ್ರ ಆಚಾರ್ಯ ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ ತಮ್ಮ ಅಭೂತಪೂರ್ವ ಅಭಿನಯಕ್ಕಾಗಿ. 6ನೇ ಓವರ್ಗಾಗಿ ಅಲೋಕ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೆರವನ್ನ ನೀಡಿ ಸಹಕರಿಸ್ತಿರ್ತಕ್ಕಂತಹ ಮೆಸ್ಕಾಂನ ಸಿಬ್ಬಂದಿಯವರಾದಂಥ ಶ್ರೀಯುತ ರವಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಮೆಸ್ಕಾಂನ ಶ್ರೀಯುತ ರವಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ಮಾಡಿ ದಾಖಲಿಸಿದ್ರು. ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ನ ದಾಖಲಾತಿಯನ್ನು ಕಂಡ್ರೆ ಇವಾಗ ನೋ ಬಾಲ್ ಚೆಕಿಂಗ್ ಆಗಿ ತೃತೀಯ ನೇತ್ರದ ಕಡೆಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಒಂದು ನಿರ್ಧಾರ ಬರುತ್ತೆ ನೋಡಬೇಕಾಗಿರುವಂತ ಅಂಶ. ಮೂಲಕವಾಗಿ ನೋ ಬಾಲ್. ಇಲ್ಲಿ ಸಿಕ್ಸರ್ ದಾಖಲಾತಿಯನ್ನ ಕಂಡ್ರೆ ಓಟಗಳು ಮತ್ತೆ ಸೇರ್ಪಡೆ. ತಂಡದ ಮೊತ್ತ 29 ಓಟಗಳು. ಹೊನಲು ಬೆಳಕಿನ ಈ ಪಂದ್ಯಾವಳಿಗೆ ಮೆಸ್ಕಾಂನ ಸಿಬ್ಬಂದಿಯವರಾದಂತಹ ಸ್ನೇಹಿತರು ಆದಂತಹ ಶ್ರೀಯುತ ರವಿ ಗರ್ಕೆರೆಯವರು ನಿರಂತರ ಸಹಕಾರವನ್ನು ನೀಡ್ತಿದ್ದಾರೆ. ಶ್ರೀಯುತರು ವೇದಿಕೆ ಮುಂಭಾಗಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಂಘಟಕರ ಪರವಾಗಿ ಕಿರು ಗೌರವ ಸಮರ್ಪಣೆ ನಡೀತಾ ಇದೆ. ಶ್ರೀಯುತ ಗಣೇಶ್ ಹಾಗೂ ಶ್ರೀಯುತ ಮಹೇಶ್ ರವರು, ಶ್ರೀಯುತ ರವಿಯವರು, ಶ್ರೀಯುತ ರಮೇಶ್ ಬಿಪಿ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಸ್ಕೋರರ್ ಆಗಿ ಬಹಳ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂತಹ ಪಂದ್ಯ ಪುರುಷೋತ್ತಮ ಮೊದಲಾದ ಸಂದರ್ಭದಲ್ಲಿ ತಮ್ಮ ತಂತ್ರಜ್ಞಾನದ ಮೂಲಕ ನಮ್ಮೊಂದಿಗೆ ಸಹಕರಿಸ್ತಿರ್ತಕ್ಕಂತಹ ಕುಂಬಾಶಿಯ ಶ್ರೀಯುತ ಸುರೇಶ್ ರವರು ಹಾಗೂ ಗಿರೀಶ್ ರವರನ್ನ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಿದ್ದೇವೆ. ಅಂಕಿಅಂಶಗಳು ಈ ಪಂದ್ಯಾಟಗಳಲ್ಲಿ ಬಹಳ ಮುಖ್ಯ ಆಗ್ತದೆ. ಕಳೆದ 3 ದಿನಗಳಿಂದ ತಮ್ಮ ಅಭೂತಪೂರ್ವ ಸೇವೆಗಾಗಿ ತಮ್ಮನ್ನ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಿದ್ದೇವೆ. ಶ್ರೀಯುತ ಸುರೇಶ್ ಕುಂಬಾಸಿ ಹಾಗೂ ಶ್ರೀಯುತ ಗಿರೀಶ್ ರವರನ್ನ ವಿಶಿಷ್ಟ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇರುವಂತ ಮ್ಯಾಡಿ ಮತ್ತೆ ಮಿಡ್ ವಿಕೆಟ್ ಅಲ್ಲಿ ಓಟವನ್ನು ಪೂರೈಸಿಕೊಂಡ್ರು. ನಿಧಾನ ಗತಿಯಲ್ಲೇ ಓಟವನ್ನು ದಾಖಲಿಸಿಕೊಳ್ತಾ ಇರುವಂತ ಬೆಂಗಳೂರಿನ ಫ್ರೆಂಡ್ಸಿನ ತಂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತ ಮ್ಯಾಡಿ ಲೆಕ್ಕಾಚಾರದ ಆಟಕ್ಕೆ ಇಳಿತಾ ಇದ್ದಾರೆ. ಅವಕಾಶಗಳು ಸಿಕ್ಕಿದಾಗ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಒಂದು ಹಂತಕ್ಕೆ ಹೋಗ್ತಾ ಇರುವಂತ ಆಟಗಾರ ಇಲ್ಲಿ ಮತ್ತೆ ಓಟವನ್ನು ಪಡ್ಕೊಂಡ್ರು. ತಂಡದ ಮೊತ್ತ 33 ಓಟಗಳು. ಪಂದ್ಯ ಕೂಡ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇರುವಂತಹ ನ್ಯಾಶ್ ಮಹೇಶ್ ಅವರ ಮುಂದಾಳತ್ವದ ಕವರ್ ಡ್ರೈವ್ ಗರ್ತಿಕರ ಅಂಕದಲ್ಲಿ ಪಂದ್ಯ ಕೂಡ ಸಾಗಿದ್ರು ಕೂಡ ಇದು ಯೂಟ್ಯೂಬ್ ಮುಖಾಂತರವಾಗಿ ರಾಷ್ಟ್ರಾದ್ಯಂತವಾಗಿ ಬಿತ್ತರವನ್ನು ಕಾಣ್ತಾ ಇದೆ. ಈ ಭಾಗದಲ್ಲಿ ಕ್ರಿಕೆಟ್ ವೀಕ್ಷಕ ವಿವರಣೆಗೆ ಅತ್ಯಂತ ಹೆಸರಾಗಿರ್ತಕ್ಕಂತಹ ಕಳೆದ 3 ದಿನಗಳಿಂದ ನಮ್ಮೊಂದಿಗೆ ಸಹಕರಿಸಿರ್ತಕ್ಕಂತಹ ಶ್ರೀಯುತ ರಂಜನ್ ಹೆದ್ದಾರಿಪುರ ಇವರನ್ನ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಿದ್ದೇವೆ. ತಮ್ಮ ಸೇವೆಯನ್ನ ಎಲ್ಲ ಆಯೋಜಕರು ಕೂಡ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಾ ಪುನಃ ಈ ಪಂದ್ಯಾಟ ಮುಗಿಯುವವರೆಗೂ ಶ್ರೀಯುತ ರಂಜನ್ ರವರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ದಯಮಾಡಿ ವೇದಿಕೆಗೆ ನಮ್ಮ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಶ್ರೀಯುತ ಮುಂಬಾರು ಶೇಖರಪ್ಪ ಇವರ ಪರವಾಗಿ ಅವರ ಪುತ್ರರಾದಂತಹ ಅಶೋಕ್ ರವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ನಮ್ಮ ಕ್ರೀಡಾಕೂಟಕ್ಕೆ ಸಹಕಾರ ನೀಡ್ತಿರ್ತಕ್ಕಂತಹ ಮುಂಬಾರು ಶೇಖರಪ್ಪ ಇವರ ಪರವಾಗಿ ಅವರ ಪುತ್ರರಾದಂತಹ ಅಶೋಕ್ ಮುಂಬಾರು ಇವರು ಆಗಮಿಸಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈ ಒಂದು ಸನ್ಮಾನವನ್ನ ಹುಂಚದಕಟ್ಟೆಯ ರಘು ಅಣ್ಣ ಇವರು ನೆರವೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಹುಂಚದಕಟ್ಟೆಯ ರಘು ಅಣ್ಣ ಹಾಗೆ ನಮ್ಮ ಚಂದ್ರಪ್ಪ ಶಿಕ್ಷಕರು ಈ ಒಂದು ಸನ್ಮಾನವನ್ನು ನೆರವೇರಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ. ವೇದಿಕೆಯಲ್ಲಿ ಶ್ರೀಯುತ ಅಶೋಕ್ ರವರು ನಮ್ಮ ಕ್ರೀಡಾಕೂಟದ ಯಶಸ್ಸಿನ ಪಾಲುದಾರರಲ್ಲಿ ಒಬ್ಬರು. ಇವರಿಗೆ ಕಿರು ಗೌರವ ನಡೀತಾ ಇದೆ. ಹುಂಚದಕಟ್ಟೆಯ ಶ್ರೀಯುತ HR ರಾಘವೇಂದ್ರರವರು ಹಾಗೂ ಶಿಕ್ಷಕರಾದ ಚಂದ್ರಪ್ಪನವರು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಕವರ್ ಡ್ರೈವ್ ಲೈವ್ ನಡೀತಾ ಇದೆ. ಅಶೋಕ್ ರವರು ಆಸೀನರಾಗಬೇಕು ಕ್ಷಣಕಾಲ.
ಅಭಿನಂದನೆಗಳು ಅಶೋಕ್ ರವರು ನಮ್ಮ ಒಂದು ಕಿರು ಗೌರವವನ್ನು ಸ್ವೀಕರಿಸಿದ್ದಕ್ಕೆ. ದಯಮಾಡಿ ಹುಂಚದ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಮಾಜಿ ಸದಸ್ಯರು ಸ್ನೇಹಿತರು ಆದಂತಹ ಶ್ರೀಯುತ ರಾಘವೇಂದ್ರ ನಾಯ್ಕ್ ತೋಟದ ಕಟ್ಟೋ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಶ್ರೀಯುತ ರಾಘವೇಂದ್ರ ನಾಯ್ಕ್ ತೋಟದ ಕಟ್ಟೋ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಈ ಬಾರಿ ಎಸೆದಿರುವಂತ ಚೆಂಡು ಮತ್ತೊಂದು ಹೈ ಶಾಟ್ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ವಿಕೆಟ್ ಕೀಪರ್ ವಿಕ್ಕಿ ಪಡ್ಕೊಂಡ್ರು. ಅತ್ಯುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇರುವಂತ ಈ ಸಂದರ್ಭ ಈವರೆಗೆ ಫ್ರೆಂಡ್ಸ್ ಬೆಂಗಳೂರಿಗೆ ಯಶಸ್ಸಿನ ಆಟದ ಒಂದು ತೋರ್ಪಡಿಕೆಯನ್ನು ಮಾಡ್ತಾ ಇರುವಂತ ಆಟಗಾರ ಮ್ಯಾಟಿ ಇಲ್ಲಿ ಔಟ್ ಆದ್ರು. ಹೊಸ ದಾಂಡಿಗ ಹಾಲಪ್ಪ ಮಂಜುನಾಥ ಸಾರಥಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೋರು ಅನುಭವಿ ಆಟಗಾರನ ಪ್ರವೇಶವನ್ನು ಕಾಣ್ತಾ ಇದೆ. ದಯಮಾಡಿ ಹುಂಚದ ಭಾಗದಲ್ಲಿ ಪ್ರಸಿದ್ಧ ವೀಕ್ಷಕ ವಿವರಣೆಗಾರರು, ಹಾಸ್ಯ ಮಿಶ್ರಿತ ಮಾತಿನ ಶೈಲಿಯಿಂದ ಪ್ರಸಿದ್ಧರಾದವರು ಆದಂತ ಶ್ರೀಯುತ ಗುರುರಾಜ್ ಭಂಡಾರಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಸಂಘಟಕರು ತಮಗೊಂದು ಕಿರು ಗೌರವ ಸಮರ್ಪಣೆಯನ್ನು ಹಮ್ಮಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಶ್ರೀಯುತ ಗುರುರಾಜ್ ಭಂಡಾರಿ ಬಿಲ್ಲೇಶ್ವರ ಈ ಒಂದು ಗೌರವ ಸಮರ್ಪಣೆಯನ್ನು ಹುಂಚದಕಟ್ಟೆಯ ಶ್ರೀಯುತ ಮಹೇಶ್ ರವರು ಹಾಗೂ ಸೋಮಶೇಖರ್ ಟಿಡಿ ಅವರು ನೆರವೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ದಯಮಾಡಿ ಗುರುರಾಜ್ ಅವರು ವೇದಿಕೆ ಮುಂಭಾಗಕ್ಕೆ ಆಸೀನರಾಗಬೇಕು. ಹುಂಚ ಭಾಗದಲ್ಲಿ ತಮ್ಮ ಹಾಸ್ಯ ಮಿಶ್ರಿತ ಮಾತುಗಳಿಂದ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಹಾಗೂ ನಮ್ಮ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಗುರುರಾಜ್ ಭಂಡಾರಿ ಬಿಲ್ಲೇಶ್ವರ ಇವರಿಗೆ ಕಿರು ಗೌರವ ಸಮರ್ಪಣೆ ನಡೀತಾ ಇದೆ. ಸಂಘಟಕರ ಪರವಾಗಿ ಹುಂಚದಕಟ್ಟೆಯ ಶ್ರೀಯುತ ಮಹೇಶ್ವರವರು, ಶ್ರೀಯುತ ಗಣೇಶ್ ಬಂಡಿಯವರು, ಶ್ರೀಯುತ ಸೋಮಶೇಖರ್ ಟಿಡಿ ಅವರು ಸನ್ಮಾನವನ್ನು ನೆರವೇರಿಸ್ತಿದ್ದಾರೆ. ಕವರ್ ಡ್ರೈವ್ನ ಲೈವ್ ನೇರ ಪ್ರಸಾರ ವೇದಿಕೆಯತ್ತ ಸಾಗ್ತಾ ಇದೆ. ಅಭಿನಂದನೆಗಳು ಶ್ರೀಯುತ ಗುರುರಾಜ್ ಭಂಡಾರಿ ಅವರಿಗೆ. 7ನೇ ಓವರ್ಗಾಗಿ ವಿಷ್ಣು ಈವರೆಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಮುಂದುವರಿಸ್ತಾ ಇರುವಂತಹ ಕೊಡಗುವಿನ ತಂಡ ಈ ಬಾರಿ ವಿಷ್ಣುವಿನ ಎಸೆತ ತನ್ಮೂಲಕವಾಗಿ ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆ. ಮೊದಲ ಬಾರಿಯ ಗರ್ತಿಕೆರೆ ಅಂಕಣ ಕಾಣ್ತಾ ಇರುವಂತಹ ಈ ದಾಖಲೆಯ ಪಂದ್ಯಾಕೂಟ ಹೊಸ ಇತಿಹಾಸವನ್ನು ಇಲ್ಲಿ ನಿರ್ಮಿಸ್ತಾ ಇದೆ. ಆ ನಿಟ್ಟಲ್ಲಿ ಅಂತಿಮ ಘಟ್ಟದ ಪಂದ್ಯಗಳು ಈ ಟೂರ್ನಮೆಂಟ್ ಅಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇರುವಂತ ಈ ಸಂದರ್ಭ ಮತ್ತೆ ವಿಷ್ಣು ಧೀರಜ್ ಊರಿನ ಹೊಡೆತ ಲಾಗಾನ್ ಕಡೆ ಹೋಗ್ತಾ ಇತ್ತು. ಕೇವಲ ಒಂದು ಓಟವನ್ನು ಪೂರೈಸಿಕೊಂಡ್ರು. ತನ್ಮೂಲಕವಾಗಿ ಬ್ಯಾಕಪ್ ಕೈ ಕೊಡ್ತಾ ಇದೆ. ಮತ್ತೊಂದು ಓಟವನ್ನು ಪೂರೈಸ್ತಾ ಇರುವಂತ ತಂಡ ಪ್ರತಿ ಹಂತಲ್ಲೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಓಟವನ್ನು ದಾಖಲಿಸುವಂತ ಒಂದು ಆತ್ಮವಿಶ್ವಾಸದ ಆಟವನ್ನು ಆಡ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ದಯಮಾಡಿ ನಮ್ಮ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಶ್ರೀಯುತ ರಾಘವೇಂದ್ರ ಹೊಳೆಕೆವಿಯವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಶ್ರೀಯುತ ರಾಘವೇಂದ್ರ ಹೊಳೆಕೆವಿಯವರು ಹಿರಿಯ ರಾಜಕೀಯ ಮುಖಂಡರು ಹಾಗೂ ಪ್ರಗತಿಪರ ಕೃಷಿಕರು. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ಸಂಘಟಕರ ಪರವಾಗಿ ಒಂದು ಸನ್ಮಾನವನ್ನು ಶ್ರೀಯುತ ಗಿರೀಶ್ ರವರು, ಶ್ರೀಯುತ ನೇಮಪ್ಪ ಬಂಡಿಯವರು ನೆರವೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ವೇದಿಕೆಯಲ್ಲಿ ಶ್ರೀಯುತ ರಾಘವೇಂದ್ರ ಹೊಳೆಕೆವಿ, ಧೀರಜ್ ಊರು ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ ಹೊಸ ದಾಂಡಿಗ ವಾಸು ಪ್ರಕಾಶ್. ವೇದಿಕೆಯಲ್ಲಿ ಶ್ರೀಯುತ ರಾಘವೇಂದ್ರ ಹೊಳೆಕೆವಿ ಅವರಿಗೆ ಶ್ರೀಯುತ ನಾಗರಾಜ್ ಸರ್ ಹಾಗೂ ನೇಮಪ್ಪ ಬಂಡಿಯವರು, ಅವಿನಾಶ್ ರವರು ಕಿರು ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಅಭಿನಂದನೆಗಳು ನಮ್ಮ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ.
ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸ್ಥಳೀಯ ಹುಂಚದ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು, ನನ್ನ ಪ್ರೌಢಶಾಲಾ ಸಹಪಾಠಿಯೂ ಆದಂಥ ಶ್ರೀಯುತ ರಾಘವೇಂದ್ರ ನಾಯ್ಕ್ ತೋಟದಕಟ್ಟು ಇವರು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ನಮ್ಮ ಕ್ರೀಡಾಕೂಟಕ್ಕೆ ಸಹಕಾರ ಮಾಡಿರ್ತಕ್ಕಂಥವರು ಶ್ರೀಯುತ ರಾಘವೇಂದ್ರ ನಾಯ್ಕರವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಮತ್ತೆ ವಿಷ್ಣು ಹೊರ ತಿರುವನ ಕಾಣ್ತಾ ಇರುವಂತ ಚೆಂಡು ಅಂತಿಮ ಹಂತ ಒಂದೋಟವನ್ನ ಪೂರೈಸಿಕೊಳ್ತಾ ಇರುವಂತ ತಂಡ. ಆರಂಭಿಕ ಹಂತದ ರನ್ಔಟ್ ಮುಖೇತರವಾಗಿ ಸಾಗರ್ ಭಂಡಾರಿ ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ತಂಡ. ಬಳಿಕ ಮ್ಯಾಟಿ ಇನ್ನಿಂಗ್ಸ್ ಅನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಗಿಳಿಯಾರು ನಾಕ ನಿರೀಕ್ಷೆ ಆಟವನ್ನು ಆಡ್ತಾ ಇಲ್ಲ. ನವೀನ ಕೂಡ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆ ಬಳಿಕ ಧೀರಜ್ ಅಲಿಯವರು ಲ್ಯಾಪ್ ಶಾಟ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನದ ನಡುವೆ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದ ಕ್ಷೇತ್ರರಕ್ಷಕನಿಗೆ ಸುಲಭ ಕ್ಯಾಚ್ ನೀಡುವ ಮುಖಾಂತರ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಈ ರೀತಿಯ ಹುದ್ದರಿ ಆಘಾತವನ್ನು ಕಂಡಿರುವಂತಹ ಫ್ರೆಂಡ್ಸ್ ಬೆಂಗಳೂರು ಇಲ್ಲಿ ಅಂತಿಮ ಹಂತದ ಸ್ಲಾಗ್ ಓವರ್ಸ್ ಅಲ್ಲಿ ಆಟವನ್ನು ಆಡ್ತಾ ಇದೆ. ದಯಮಾಡಿ ವೇದಿಕೆಗೆ ನಮ್ಮ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಅರುಣ್ ಜಿಸಿ ಮಾರ್ಗದರ್ಶಕರು ಹಾಗೂ PWD ಗುತ್ತಿಗೆದಾರರು ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಈ ಒಂದು ಸಂಘಟಕರ ಪರವಾಗಿ ಕಿರು ಗೌರವ ಸಮರ್ಪಣೆಯನ್ನು ನೆರವೇರಿಸಲಾಗ್ತಿದೆ. ಶ್ರೀಯುತ ಅವಿನಾಶ್ ರವರು, ಶ್ರೀಯುತ ಮಹೇಶ್ ಬಂಡಿ ಅವರು ಹಾಗೂ ಸಂಘಟಕರು ಅವರಿಗೆ ಕಿರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಅರುಣ್ PWD ಗುತ್ತಿಗೆದಾರರು ಹಾಗೂ ನಮಗೆ ಮಾರ್ಗದರ್ಶಕರು, ಕ್ರೀಡಾಕೂಟಕ್ಕೆ ನಿರಂತರ ಸಹಕಾರ ನೀಡ್ತಿರ್ತಕ್ಕಂಥವರು, ಅವರಿಗೆ ಸಂಘಟಕರ ಪರವಾಗಿ ಶ್ರೀಯುತ ಅವಿನಾಶ್ ರವರು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಅಭಿನಂದನೆಗಳು ತಮಗೆ. ಥರ್ಡ್ ಅಂಪೈರ್ ಚೆಕಿಂಗ್ ಆಗಿ ಮನವಿಯನ್ನ ಮಾಡ್ತಾ ಇದ್ದಾರೆ. ವಿಷ್ಣು ಭಟ್ಟರ ನೃತ್ಯ ಆರಂಭವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 39 ಓಟಗಳು, 39. ಇದೀಗ ವಿಷ್ಣು ಭಟ್ರು ಬ್ರಹ್ಮಾವರ ಇವರಿಂದ ಆಕರ್ಷಕ ನೃತ್ಯ ಪ್ರದರ್ಶನ ನಡೀತಾ ಇದೆ. ಈ ವಿರಾಮದ ಅವಧಿಯಲ್ಲಿ ಕುಂದಾಪುರದ ಸೈಕಲ್ ಜಾಕ್ಸನ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಬಹಳಷ್ಟೊಂದು ಜನಪ್ರಿಯತೆ ಪಡ್ಕೊಂಡಿರುವಂತಹ ವಿಷ್ಣು ಭಟ್ ಗಂಗೊಳ್ಳಿ ಕುಂದಾಪುರ ಪರಿಸರದ ವಿಷ್ಣು ಭಟ್ಟರ ನೃತ್ಯ ಗರ್ತಿಕೆರೆ ಅಂಕಣದಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಔಟ್ ಅನ್ನುವಂತ ತೀರ್ಪು, ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಹಾಲಪ್ಪ ಮಾಡಿದ್ರು ಕೂಡ ಅಂತಿಮ ಹಂತ ಕ್ಲೀನ್ ಬೌಲ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು ಹೊಸ ಆಟಗಾರ ಲವೇಶ್. ಎಲ್ಲೇ ರಾಜ್ಯ ಮಟ್ಟದ ಪಂದ್ಯಾವಳಿ ನಡೆದಾಗ ವಿರಾಮ ಕಾಲದಲ್ಲಿ ತಮ್ಮ ಆಕರ್ಷಕ ನೃತ್ಯದಿಂದ ಎಲ್ಲರನ್ನ ರಂಜಿಸುವಂತಹ ವಿಷ್ಣು ಭಟ್ ಬ್ರಹ್ಮಾವರ ಇವರಿಗೆ ಅಭಿನಂದನೆಗಳು ತಮ್ಮ ಆಕರ್ಷಕ ನೃತ್ಯ ಪ್ರದರ್ಶನಕ್ಕಾಗಿ. ಉದ್ಘಾಟನಾ ಸಮಾರಂಭದಿಂದ ಹಿಡಿದು ಇಲ್ಲಿಯ ತನಕ ಆಕರ್ಷಕ ಗೊಂಬೆ ಕುಣಿತದೊಂದಿಗೆ ಎಲ್ಲರನ್ನ ರಂಜಿಸ್ತಿರ್ತಕ್ಕಂತಹ ಶ್ರೀಯುತ ರವಿಚಂದ್ರ ಆಚಾರ್ಯ ಇವರಿಗೂ ಕೂಡ ಸಂಘಟಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ವಿಷ್ಣು ಭಟ್ ಹಾಗೂ ಶ್ರೀಯುತ ರವಿಚಂದ್ರ ಆಚಾರ್ಯ ಇವರಿಬ್ಬರೂ ಕೂಡ ಕಳೆದ 3 ದಿನಗಳಿಂದ ಅತ್ಯಂತ ಯಶಸ್ವಿ ಮನರಂಜನೆಯನ್ನ ನೀಡ್ತಾ ಇದ್ದಾರೆ. ಸಂಘಟಕರ ಪರವಾಗಿ ತಮಗೆ ಅಭಿನಂದನೆಗಳು ಸರ್. ಮತ್ತೆ ಪಂದ್ಯ ಮುಂದುವರಿಕೆ ಆಗ್ತಾ ಇದೆ. ತೀರಾ ಕೆಳ ಕ್ರಮಾಂಕದ ಚೆಂಡನ್ನು ಎಸೆಯುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಬೌಲರ್, ಒಂದೋಟವನ್ನು ಪಡ್ಕೊಳ್ತಾ ಇರುವಂತ ಲವೇಶ್. ಇಲ್ಲಿ ತಂಡದ ಮೊತ್ತ 40ಕ್ಕೆ ತಲುಪ್ತಾ ಇದೆ. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಬಲಿಷ್ಠ ಆಟಗಾರರ ವಿರುದ್ಧವಾಗಿ ಈ ಹೊಸ ಹುಡುಗರ ತಂಡ ಕೊಡಗು ಪರಿಸರದ ಅಕೋಲ್ ಟೂರಿಸಂ ಸೆಮಿಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತ ಒಂದು ತಂಡ.
ಏಳನೇ ಓವರ್ನ ಕೊನೆಯ ಚೆಂಡು ವಾಸು ಪ್ರಕಾಶ್ ಮತ್ತೆ ಓಟವನ್ನು ದಾಖಲಿಸಿಕೊಂಡಿದ್ದಾರೆ. ತನ್ಮೂಲಕವಾಗಿ ತಂಡದ ಮೊತ್ತ ಮುಂದುವರಿಕೆನ ಕಾಣ್ತಾ ಇದೆ. 7 ಓವರ್ಗಳ ಮುಕ್ತಾಯದ ಬಳಿಕ 41 ಓಟವನ್ನು ದಾಖಲಿಸ್ತಾ ಇರುವಂತಹ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಪಂದ್ಯವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ನಮ್ಮ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಶ್ರೀಯುತ ನೇಮಪ್ಪ ಬಿಪಿ ಬಂಡಿ, ನಿವೃತ್ತ ಸರ್ಕಾರಿ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ರಿಪ್ಪನ್ಪೇಟೆಯವರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಈ ಒಂದು ಕಿರು ಗೌರವವನ್ನ ವೇದಿಕೆಯಲ್ಲಿರ್ತಕ್ಕಂತಹ ಶ್ರೀಯುತ ರಾಘವೇಂದ್ರ ನಾಯ್ಕ್ ಹಾಗೂ ಶ್ರೀಯುತ ರಮೇಶ್ ಬಿಪಿ ಅವರು ನೆರವೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಶ್ರೀಯುತ ನೇಮಪ್ಪ ಬಿಪಿ ಬಂಡಿ ನಮ್ಮ ಕ್ರೀಡಾಕೂಟಕ್ಕೆ ನಿರಂತರ ಸಹಕಾರ ನೀಡುತ್ತಿದ್ದಾರೆ. ಇವರಿಗೆ ಹುಂಚದ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಶ್ರೀಯುತ ರಾಘವೇಂದ್ರ ನಾಯ್ಕ್ ತೋಟದಕಟ್ಟು ಹಾಗೂ ರಮೇಶ್ ಬಿಪಿ ಕೆರೆಮನೆಯವರು ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಏಳನೇ ಓವರ್ಗಾಗಿ ಹೊಸ ಬೌಲರ್ ರೂಪದಲ್ಲಿ ವೇದಿಕೆಯಲ್ಲಿ ಶ್ರೀಯುತ ನೇಮಪ್ಪ ಬಂಡಿ ಇವರಿಗೆ ಸಂಘಟಕರ ಪರವಾಗಿ ಕಿರು ಸನ್ಮಾನ ನಡೀತಾ ಇದೆ. ಶ್ರೀಯುತ ರಾಘವೇಂದ್ರ ನಾಯ್ಕ್ ತೋಟದಕಟ್ಟು ಹಾಗೂ ರಮೇಶ್ ಬಿಪಿ ಕೆರೆಮನೆ ಬಿದರಳ್ಳಿ ಇವರು ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಪೂರೈಕೆ ತನ್ಮೂಲಕವಾಗಿ 2ನೇ ಓಟವನ್ನು ಬಹಳಷ್ಟೊಂದು ಚುರುಕುದಾಯಕವಾಗಿ ಪೂರ್ಣಗೊಳಿಸ್ತಾ ಇರುವಂತಹ 2 ಮಂದಿ ಆಟಗಾರರು. ಇಲ್ಲಿ ಮತ್ತೆ 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 43 ಓಟಗಳು. ಒಂದೆಡೆ ಗೊಂಬೆ, ಮತ್ತೊಂದೆಡೆ ವಿಷ್ಣು ಭಟ್ರು. ಕೆಲವೇ ಕ್ಷಣಗಳಲ್ಲಿ ಜುಗಲ್ ಬಂದಿಯಾಗುವಂತ ಸಾಧ್ಯತೆ. ಈ 2 ನರ್ತಕರು ಜುಗಲ್ ಬಂದಿ ಆಗುವಂತದ್ದೇ ಅಪರೂಪ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಡೇಮ್ಸ್ಕರ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡರಿ ಲೈನ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ನೋಬಾಲ್ ಚೆಕಿಂಗ್. ಆ ದಾಂಡಿಗ ವಿಕೆಟ್ ಇಂದ ಹಿಂಭಾಗಕ್ಕೆ ಹೋಗಿ ಆಡಿದ್ದಾರೆ ಅನ್ನುವಂತ ಒಂದು ಸಂಶಯಕ್ಕಾಗಿ ತೃತೀಯ ನೇತ್ರದ ಕಡೆಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಒಂದು ಡಿಸಿಷನ್ ಬರುತ್ತೆ ನೋಡಬೇಕಾಗಿದೆ. ತಂತ್ರಜ್ಞಾನಗಳು ಅಳವಡಿಕೆ ಆದಾಗ ನಿರ್ಣಾಯಕರಿಗೆ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ತಂತ್ರಜ್ಞಾನ ಬಹಳಷ್ಟು ಉತ್ತಮ ರೀತಿಯ ಕಾರ್ಯವನ್ನು ಮಾಡ್ತಾ ಇದೆ. ಈ ಒಂದು ಕ್ರೀಡಾಕೂಟಕ್ಕೆ ಕಮ್ಮಚ್ಚಿಯ ಶ್ರೀಯುತ ನಾಗರಾಜ್ ಭಟ್ರು ಆಗಮಿಸಿದ್ದಾರೆ. ಆತ್ಮೀಯವಾಗಿ ಕ್ರೀಡಾಕೂಟದ ಸಂಘಟಕರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನೋ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ करो कुछ पहली बार. ವೇದಿಕೆಯಲ್ಲಿ ಪಂದ್ಯವನ್ನ ಹುಂಚದಕಟ್ಟೆಯ ಮಹೇಶ್, ಶ್ರೀಯುತ ಸೋಮಶೇಖರ್ ಟೇಡಿ, ಹುಂಚದಕಟ್ಟೆಯ ರಘು ಅಣ್ಣ, ಶ್ರೀಯುತ ರಾಘವೇಂದ್ರ ನಾಯಕ್, ಶ್ರೀಯುತ ನಾಗರಾಜ್, ಶ್ರೀಯುತ ನೇಮಪ್ಪ ಬಂಡಿ, ಶ್ರೀಮತಿ ಗೀತಾ ನಿಂಗಪ್ಪನವರು, ಶ್ರೀಯುತ ಗುರುರಾಜ್ರವರು ಹಾಗೂ ಅಮೃತ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಸಚಿನ್ ಗೌಡ್ರು ವೀಕ್ಷಿಸ್ತಾ ಇದ್ದಾರೆ.
like Ronga. ಸಿಕ್ಸರ್ ಅನ್ನುವಂತ ತೀರ್ಪು ತನ್ಮೂಲಕವಾಗಿ ನೋ ಬಾಲ್ ಪ್ಲಸ್ ಸಿಕ್ಸರ್. ಈಗ ಮತ್ತೆ ಫ್ರೀ ಹಿಟ್ ಅವಕಾಶವನ್ನ ಕಾಣ್ತಾ ಇರುವಂತ ಈ ಸಂದರ್ಭ. ಅರ್ಧ ಶತಕವನ್ನು ಪೂರೈಸ್ತಾ ಇದೆ. ಫ್ರೀ ಹಿಟ್ ಎಸೆತ ವಾಸು ಪ್ರಕಾಶನ ಹೊಡೆತ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಕ್ಯಾಚ್ ಆದ್ರೂ ಕೂಡ ಇದು ಫ್ರೀ ಹಿಟ್ ಚೆಂಡಾಗಿತ್ತು. ಒಂದು ಓಟಗಳ ಸೇರ್ಪಡೆ, ಎರಡನೇ ಓಟವನ್ನು ದಾಖಲಿಸುವಂತ ಒಂದು ಸಂದರ್ಭದ ನಡುವೆ ರನ್ ಔಟ್ ಆಗ್ತಾ ಇರುವಂತ ವಾಸು ಪ್ರಕಾಶ್ ಇಲ್ಲಿ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಸ್ಟ್ರೈಕ್ ಅನ್ನ ರೊಟೇಟ್ ಮಾಡಿಕೊಳ್ಳುವಂತ ಪ್ರಯತ್ನ, ಸ್ವತಃ ಸ್ಟ್ರೈಕ್ ಅಲ್ಲಿ ಉಳಿದುಕೊಳ್ಳುವಂತ ಒಂದು ಯತ್ನದ ಆಟ ಇಲ್ಲಿ ವಾಸು ಪ್ರಕಾಶ್ಗೆ ಕೈ ಕೊಡ್ತಾ ಇದೆ. ಅಂತಿಮ ಹಂತ ರನ್ ಔಟ್ ಆದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ 51 ಓಟಗಳು. ಘನತೆಯ ಮೊತ್ತವನ್ನು ಪೇರಿಸ್ತಾ ಇರುವಂತಹ ತಂಡ ಆರಂಭಿಕ ಹಂತದ 5 ಓವರ್ಗಳಲ್ಲಿ 30-35 ಆಸುಪಾಸಿನ ಮೊತ್ತವನ್ನು ದಾಖಲಿಸಿರುವಂತಹ ತಂಡ ಇವಾಗ ಅರ್ಧ ಶತಕವನ್ನು ಪೂರೈಸಿ ಮುನ್ನಡೆಯನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಲ್ಲಿ ಹೊಸ ದಾಂಡಿಗ ಮಾರುತಿ ಹೊಸ ಬ್ಯಾಟರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಸೋವಾರ್ ತಿರುವಿನ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ತಿರುವಿನ ಚೆಂಡನ್ನ ಗಮನಿಸಿಕೊಳ್ತಾ ಇಲ್ಲ. ಓಟಗಳು ಕೂಡ ದಾಖಲಾತಿನ ಕಾಣ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಇನ್ನು ಕೂಡ 3 ಎಸೆತ ಈ ಅಂತಿಮ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಓವರ್ ಪಿಚ್ ಆಗಿ ಬಂದಿರುವಂತಹ ಚೆಂಡು ಟಾಪ್ ಎಚ್ ಆಗಿತ್ತು. ಮತ್ತೆ ಸಿಲಿ ಮಿಡ್ ಆಫಿನ ಶ್ವೇತರಕ್ಷಕ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ. ಮತ್ತೆ ಓಟಗಳ ಸೇರ್ಪಡೆ ಕೂಡ. ತಂಡದ ಮೊತ್ತ ಇವಾಗ 52. ಅಂತಿಮ 2 ಚೆಂಡು ಬಾಕಿ ಇವೆ. ಲಾಸ್ಟ್ 2 ಬಾಲ್. ಅಲ್ಲಿ ಎರಡನೆಯ ಸೆಮಿಫೈನಲ್ ಪಂದ್ಯವನ್ನು ಆಡುವಂತಹ ಜಾನ್ಸನ್ ಕುಂದಾಪುರ ಮತ್ತು ಸ್ನ್ಯಾಪ್ ಬ್ರೈಟ್ ಸ್ಟಾರ್. ಮೊದಲ ಇನ್ನಿಂಗ್ಸ್ ಆದ ಬಳಿಕ ನೀವು ಟಾಸ್ ಪ್ರಕ್ರಿಯೆಗೆ ಬರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ, ವಿಳಂಬ ಮಾಡಬೇಡಿ. ಜಾನ್ಸನ್ ಕುಂದಾಪುರ ಮತ್ತು ಸ್ನ್ಯಾಪ್ ಬ್ರೈಟ್ ಸ್ಟಾರ್ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡ ಬಳಿಕ ಟಾಸ್ಗೆ ಬನ್ನಿ. ಇವಾಗಲೇ ಸೂಚಿಸ್ತಾ ಇದ್ದಾವೆ ಎರಡೂ ತಂಡದ ನಾಯಕರಿಗೆ. ಕಳೆದ 3 ದಿನಗಳಿಂದ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಯವರು ನಮ್ಮೊಂದಿಗೆ ನಿರಂತರ ಸಹಕಾರವನ್ನು ನೀಡ್ತಿದ್ದಾರೆ. ಶ್ರೀಯುತ ಗಿರೀಶ್ ಸರ್ ಹಾಗೆ ಶ್ರೀಯುತ ಚೇತನ್ ಸರ್ ಅವರು ಬೆಳಗ್ಗೆಯಿಂದ ನಮ್ಮೊಂದಿಗೆ ಉಪಸ್ಥಿತರಿದ್ದು ಯಶಸ್ಸಿನ ಪಾಲುದಾರಿಕೆಯಲ್ಲಿ ಪಾತ್ರರಾಗಿದ್ದಾರೆ. ಶ್ರೀಯುತರಿಗೆ ಕ್ರೀಡಾಕೂಟದ ಆಯೋಜಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂತಿಮ ಚೆಂಡು ಲಾವೇಶ್ ಎಸೆದಿರುವಂತಹ ಚೆಂಡು. ಬೇಸ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕವಾಗಿ ಮತ್ತೆ ರನ್ ಔಟ್ ಅನ್ನ ಕೈ ಚೆಲ್ತಾ ಇರುವಂತ ಅಕುಲ್ ಟೂರಿಸಂ ಕೊಡಗುವಿನ ತಂಡ 1 ಓಟಗಳ ಪೂರೈಕೆ ಆಗ್ತಾ ಇದೆ. 53 ಓಟವನ್ನು ದಾಖಲಿಸಿರುವಂತಹ ಫ್ರೆಂಡ್ಸ್ ಬೆಂಗಳೂರು 54ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಆರಂಭಿಕ ಹಂತದ ಆಘಾತಕಾರಿ ಆರಂಭವನ್ನು ದಾಖಲಿಸಿದ್ರು ಕೂಡ ಒಂದೆಡೆ ಮ್ಯಾಡಿ ವಾಸು ಪ್ರಕಾಶ್ ಕೆಲವೊಂದು ಹಂತದ ಲೆಕ್ಕಾಚಾರದ ಆಟವನ್ನು ಆಡಿರುವಂತಹ ಒಂದು ಸಂದರ್ಭವೇ ಈ ಘನತೆಯ ಮೊತ್ತವನ್ನು ಪೇರಿಸ್ತಾ ಇರುವಂತಹ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಈ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ.
54ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತ ಅಕುಲ್ ಟೂರಿಸಂ ಕೊಡಗು ಕೆಲವೇ ಕ್ಷಣಗಳಲ್ಲಿ ಚೇಸಿಂಗ್ ಸಮೀಕರಣ ಆರಂಭವನ್ನ ಕಾಣುತ್ತೆ. ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನ ಕಾಣಬೇಕಾದ್ರೆ ಎರಡೂ ತಂಡಗಳು ಕೂಡ ಬಿಗು ಹೋರಾಟವನ್ನು ಮಾಡಬೇಕಾಗಿರುವಂತ ಈ ಮೊದಲ ಸೆಮಿಫೈನಲ್ ಪಂದ್ಯ. ಆದ್ಯಾವ ತಂಡ ಈ ಎರಡನೇ ಬಾರಿಯ ಶ್ರೀ ನಾರಾಯಣ ಗುರು ಕಪ್ಪಿನ ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನ ಕಾಣಲಿಕ್ಕಿದ್ದಾರೆ ಅನ್ನುವಂತ ಒಂದು ಅಂಶವೇ ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಹಲೋ, ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಇದೀಗ ತಾನೇ ಡಾಕ್ಟರ್ ಶ್ವೇತಾ GN ಆಚಾರ್ಯ ಇವರು ಆಗಮಿಸಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಮಾನವೀಯ ಮೌಲ್ಯಗಳು, ಕರುಣೆ ಹಾಗೂ ನಿಸ್ವಾರ್ಥ ಸೇವಾಭಾವದೊಂದಿಗೆ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿ ವಿಶೇಷವಾಗಿ ಮಹಿಳೆಯರ ಕಲ್ಯಾಣ, ಆರೋಗ್ಯ ಜಾಗೃತಿ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ಸಲ್ಲಿಸಿರ್ತಕ್ಕಂತಹ ಡಾಕ್ಟರ್ ಶ್ವೇತಾ GN ಆಚಾರ್ಯ ಇವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅಲ್ಲಿ ಮುಂದಿನ ಸೆಮಿಫೈನಲ್ ಪಂದ್ಯವನ್ನು ಆಡುವಂತ ಜಾನ್ಸನ್ ಕುಂದಾಪುರ ನಾಯಕ ಮತ್ತು ಸ್ನ್ಯಾಪ್ ಬ್ರೈಟ್ ಸ್ಟಾರ್ ನಾಯಕ ಟಾಸ್ ಪ್ರಕ್ರಿಯೆಗೆ ಬನ್ನಿ. ಸ್ನ್ಯಾಪ್ ಬ್ರೈಟ್ ಸ್ಟಾರ್ ಟಾಸ್ ಪ್ರಕ್ರಿಯೆಗೆ ಬನ್ನಿ ಅನ್ನುವಂತ ಕರೆ ನೀಡ್ತಾ ಇದ್ದಾವೆ ಎರಡೂ ತಂಡದ ನಾಯಕರು. ಅಲ್ಲಿ ಚೇಸಿಂಗ್ ಸಮೀಕರಣ ಆರಂಭವನ್ನು ಕಾಣುತ್ತೆ. ಆ ಹಂತದಲ್ಲಿ ಮತ್ತೆ ಇಲ್ಲಿ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶಿ. ಫಜಲ್ ಹೊಂದಾಳ ಸ್ನ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ನಾಯಕರು ನಮ್ಮ ಜೊತೆ ಇದ್ದಾರೆ. ಜಾನ್ಸನ್ ಕುಂದಾಪುರ ತಂಡದ ನಾಯಕರು ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಮುಂದಿನ ಸೆಮಿಫೈನಲ್ ಅನ್ನ ಆಡ್ತಕ್ಕಂಥ ತಂಡ ಹಲೋ, ದಯಮಾಡಿ ಚಿಟ್ಟೆಗದ್ದೆ ಪುರುಷೋತ್ತಮ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ. ವೇದಿಕೆಗೆ ಶ್ರೀಯುತ ಚಿಟ್ಟೆಗದ್ದೆ ಪುರುಷೋತ್ತಮ ಅವರು ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಅಂಗಣ ಒಳಭಾಗದಲ್ಲಿ 54ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಕೊಡಗಿನ ತಂಡ. ಮೊದಲ ಹಂತದ ಆಟಗಾರರಾಗಿ ಸ್ಯಾಂಡಿ ಮತ್ತು ಸತ್ಯನನ್ನ ಅಂಕಣದ ಒಳಭಾಗಕ್ಕೆ ಇಳಿಸ್ತಾ ಇದ್ದಾರೆ. ಕೊಡಗು ಅನ್ನುವಂಥದ್ದು ಬಂದಾಗ ಬಹುಶಃ ಒಂದು ಅತಿ ಹೆಚ್ಚಿನ ಸೈನಿಕರನ್ನ ಹೊಂದಿರುವಂತಹ ಒಂದು ನಾಡು, ನಮ್ಮ ದೇಶಕ್ಕಾಗಿ ಅತಿ ಹೆಚ್ಚಿನ ಸೈನಿಕರನ್ನ ಕೊಟ್ಟಿರ್ತಕ್ಕಂಥ ಒಂದು ನಾಡು. ಆ ಪರಿಸರದ ಒಂದು ತಂಡ ಕೊಡಗಿನ ತಂಡ ಫ್ರೆಂಡ್ಸ್ ಬೆಂಗಳೂರಿನ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. 53-54ರ ಟಾರ್ಗೆಟ್ಗಾಗಿ ಆ ಕಿನ್ನಣ್ಣ ಟಾಸ್ ಮಾಡ್ಕೊಳ್ಳಿ. ಕವರ್ ಡ್ರೈವ್ ಮುಖ್ಯವಾಗಿ ಟೂರ್ನಮೆಂಟಿನ ನೇರ ಪ್ರಸಾರ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಓವರ್ಗಾಗಿ ಟೆನ್ನಿಸ್ ಬಾಲ್ ಓರ್ವ ಅತ್ಯುತ್ತಮ ದೈತ್ಯ ಆಟಗಾರ ಸಾಗರ್ ಭಂಡಾರಿ, ಫ್ರೆಂಡ್ಸ್ ಬೆಂಗಳೂರಿನ ಅನುಭವಿ ಆಲ್ರೌಂಡರ್ ಆಟಗಾರ ಮೊದಲ ಹಂತದ ಓವರ್ಗಾಗಿ ಬರ್ತಾ ಇದ್ದಾರೆ. 54ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಅಕುಲ್ ಟೂರಿಸಂ ಕೊಡಗಿನ ತಂಡ. ಮೊದಲ ಚೆಂಡು ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಲೋಚನೆ ಆಟವನ್ನು ಆಡಿದ್ದಾರೆ. ಮೊದಲ ಚೆಂಡಿನಲ್ಲಿ ಒಂದು ಸ್ಟ್ರೈಕ್ ಅಟ್ಯಾಕ್ ಅನ್ನು ಮಾಡಿರ್ತಕ್ಕಂಥ ಸ್ಯಾಂಡಿ, ಶನಿವಾರ ಸಂತೆಯ ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ ಸ್ಯಾಂಡಿ ಇತ್ತೀಚಿನ ದಿನಗಳಲ್ಲಿ ಅಕುಲ್ ಟೂರಿಸಂನ ಪರವಾಗಿ ಒಂದು ಅತ್ಯುತ್ತಮ ರೀತಿಯಾಗಿ ಒಂದು ಆಟವನ್ನು ದಾಖಲಿಸ್ತಕ್ಕಂಥವರು ಆಟಗಾರ.
ಈ ತಂಡದ ಮುಖಾಂತರವಾಗಿ ಒಂದು ಟೆನ್ನಿಸ್ ಬಾಲಿನ ಜನಪ್ರಿಯತೆಯನ್ನು ಕಂಡುಕೊಂಡಂತ ಆಟಗಾರ ಮೊದಲ ಹಂತದ ಖಾತೆ ಆರಂಭಿಸಿದ್ದಾರೆ. ಎರಡನೇ ಚೆಂಡು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ತಡ ಮತ್ತೆ 2 ಒಂದೆರಡು ಕ್ರೀಡಾ ಋತುವಿನಿಂದಲೂ ಕೂಡ ನಾನ್ ಸ್ಟೇಟ್ ಮಾದರಿ ಪಂದ್ಯಕೂಟವನ್ನು ಆಡ್ತಕ್ಕಂಥ ಅಕುಲ್ ಟೂರಿಸಂ ಕೊಡಗಿನ ತಂಡ ಕೆಲವೊಂದು ರಾಜ್ಯ ಮಟ್ಟದ ಪಂದ್ಯಕೂಟದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದೆ. ಒಂದು ಹೊಸ ಹುಡುಗರ ತಂಡ ಟೆನ್ನಿಸ್ ಬಾಲ್ ಹಿರಿಯ ತಂಡ ಆಗಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ವಿರುದ್ಧವಾಗಿ ಮೊದಲ ಸೆಮಿಫೈನಲ್ ಅನ್ನು ಆಡ್ತಾ ಇದೆ. ತಟ್ಟಿ ಮುಟ್ಟಿ ಆಡಬಲ್ಲಂತ ಪ್ರಯತ್ನ, ನಗೆತದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ವಿಕೆಟ್ ಬ್ಯಾಕ್ ಫುಟ್ ಅಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಹೊಡೆತವನ್ನ ದಾಖಲಿಸುವಂತ ಒಂದು ಪ್ರಯತ್ನ. ಮೊದಲ ಪವರ್ ಪ್ಲೇ ಹಂತದಲ್ಲಿ ಲೆಕ್ಕಾಚಾರದ ಆಟವನ್ನು ಆಡ್ತಕ್ಕಂಥ ಸ್ಯಾಂಡಿ ಸ್ಟ್ರೈಕ್ ಪ್ರೊಟೆಕ್ಟಿನ ಆಟವನ್ನು ಆಡಿದ್ದಾರೆ. ಇದರ ಹಿಂದಿನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರ್ತಕ್ಕಂಥ ಸ್ಯಾಂಡಿ ಇಲ್ಲಿ ಮೊದಲ ಹಂತದಲ್ಲಿ ಲೆಕ್ಕಾಚಾರದ ಆಟವನ್ನು ಆರಂಭಿಸ್ತಾ ಇದ್ದಾರೆ. ತಂಡದ ಮೊತ್ತ 3 ಓಟಗಳು. ಮತ್ತೆ 4ನೇ ಬಾರಿ ನಾಲ್ಕನೇ ಚೆಂಡು. ಸತ್ಯ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತ, ಒಂದು ಅತ್ಯುತ್ತಮ ರೀತಿಯ ಒಂದು ಎಸೆತವನ್ನ ಇಲ್ಲಿ ಸಾಗರ್ ಭಂಡಾರಿ ದಾಖಲಿಸಿದ್ರು. ಮತ್ತೆ ಓಟಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತವಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಸಾಗರ್ ಭಂಡಾರಿ ಮುಖ್ಯವಾಗಿ. 5ನೇ ಚೆಂಡು ಕ್ಷಣಾತ್ರಗಳಲ್ಲಿತ್ತು. ಲಾಂಗ್ ಆಫ್ ವಿಭಾಗದಲ್ಲಿ ಸತ್ಯದ ಹೊಡೆತ. 1 ಓಟ 2 ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ಅಂಕಿಅಂಶ ಪಟ್ಟಿಯಲ್ಲಿ 2 ಓಟದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 5ಕ್ಕೆ 4. ಮುಂದಿನ ಒಂದು ಪಂದ್ಯಾಟದ ಟಾಸ್ನ ಒಂದು ಮುಖಭಾಗವನ್ನು ಕಾಣ್ತಾ ಇದೆ. ಜಾನ್ಸನ್ ಕುಂದಾಪುರ ಆದಷ್ಟು ಬೇಗ ನಿಮ್ಮ ಡಿಸೈಡ್ ಕೊಡಬೇಕು. ಶಾರ್ಟ್ ಆಗಿ ಬಿದ್ದ ಚೆಂಡು ಸತ್ಯದ ಮುಖ್ಯವಾಗಿ ಮಿಡ್ ವಿಕೆಟ್ ಸ್ಕೋರ್ ಲಗತ್ತ. ಒಂದು ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ 2 ಓಟದ ಪೂರೈಕೆಯನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಡ್ತಕ್ಕಂಥ ಓವರ್ ಸಂಖ್ಯೆ 1. ತಂಡದ ಮೊತ್ತ 7ಕ್ಕೆ 4 ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂಥ ಅಕುಲ್ ಟೂರಿಸಂ ಕೊಡಗಿನ ತಂಡ 54ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡಿಕೊಳ್ಬೇಕಾಗಿದೆ. 3 ದಿನಗಳ ಬಂದು ಪಂದ್ಯಕೂಟ. ಮೊದಲ ದಿನ ಶುಕ್ರವಾರ ಆರಂಭದ ಕಂಡಿತ್ತು. ಶುಕ್ರವಾರ ಸಂಜೆ 7:30ಕ್ಕೆ ಸರಿಯಾಗಿ ಒಂದು ಅದ್ದೂರಿಯ ಉದ್ಘಾಟನೆ ಕಾರ್ಯಕ್ರಮ, ಅತಿಥಿಗಳ ಒಂದು ಸಮ್ಮುಖದ ಅಡಿಯಲ್ಲಿ ಒಂದು ಅಧಿಕೃತ ಚಾಲನೆಯನ್ನು ಕಂಡಿರ್ತಕ್ಕಂಥ ಪಂದ್ಯಕೂಟ. ಕೆಲವೊಂದು ಸಾಧಕರನ್ನ ವೇದಿಕೆ ಮೇಲ್ಭಾಗದಲ್ಲಿ ಒಂದು ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ. ದೀಕ್ಷಾ ಅಲೆವೂರು ಅವರಿಂದ ಒಂದು ಸ್ಯಾಕ್ಸೋಫೋನ್ ವಾದನ ಮುಖಾಂತರವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಇವೆಲ್ಲವನ್ನ ಕಂಡಿರ್ತಕ್ಕಂಥ ಮೈದಾನ ಅಂತಿಮ ಹಂತಕ್ಕಾಗಿ ನಾರಾಯಣ ಗುರು ಕಪ್ ಇಲ್ಲಿ ಸಾಗ್ತಾ ಇದೆ. ಗರ್ತಿಕೆರೆಯ ಮೈದಾನದ ಒಳಭಾಗದಲ್ಲಿ ಲವೇಶ್ 2ನೇ ಓವರ್ಗಾಗಿ ಎರಡನೇ ಮೊದಲ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತವನ್ನ 2ನೇ ಓವರಿನ ಪ್ರಾರಂಭಿಕ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಒಂದು 7ರ ಲೆಕ್ಕಾಚಾರ ಆಟವನ್ನು ಆಡಿರ್ತಕ್ಕಂಥ ಒಂದು ತಂಡ. ಮತ್ತೆ 2ನೇ ಬಾರಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ, ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತ. ಕೆಲವೊಂದು ಋತುಗಳಿಂದ ಫ್ರೆಂಡ್ಸಿನ ಒಂದು ಕಾಯಂ ಸೇವೆಯಲ್ಲಿ ಇರ್ತಕ್ಕಂಥವ್ರ ಅನುಭವಿ ವೇಗಿ ಬೌಲರ್ ಕೂಡ ಲವೇಶ್ 2 ಚೆಂಡನ್ನ ಡಾಟ್ ಬಾಲ್ ಅನ್ನ ಇಟ್ರು. ಮತ್ತೆ 3ನೇ ಬಾರಿ ಮೂರನೇ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಆಡುವಂತ ಪ್ರಯತ್ನ, ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 8ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಅಕುಲ್ ಟೂರಿಸಂ ಕೊಡಗಿನ ತಂಡ.
ಮುಂದಿನ ಸೆಮಿಫೈನಲ್ ಆಡುತ್ತೆ ಜಾನ್ಸನ್ ಕುಂದಾಪುರ ಮತ್ತು ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. ನಾಲ್ಕನೆಯ ಚೆಂಡು ಒಂದು ಹಂತದಲ್ಲಿ ಸ್ಕಾರ್ ಲಘು ಭಾಗದಲ್ಲಿ ಮತ್ತೆ ಒಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 9ಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. 54ರ ಟಾರ್ಗೆಟ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾದಂತ ಒಂದು ತಂಡ ಮೊದಲ ಹಂತದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಒಂದೊಡ್ಡ ಪೂರೈಕೆಯನ್ನ ಕಂಡುಕೊಂಡ್ರು. ಲೆಗ್ ಬೈಸ್ ಮುಖಾಂತರವಾಗಿ ಒಂದೊಡ ಸೇರ್ಪಡೆ. ಅವಿನಾಶ್ ಕೆರೆಮನೆ, ಶ್ರೀನಿಧಿ ಗೌಡ, ಗಣೇಶ್ ಬಂಡಿ, ಕಿಂದ್ಯ, ಹೇಮಂತ ಗೌಡ, ನ್ಯಾಶ್ ಮಹೇಶ್ ಅವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಸಾಕ್ತಕ್ಕಂತ ಹಗಲು ರಾತ್ರಿಯ ಪಂದ್ಯಕೂಟ ಇಲ್ಲಿ ಅಂತಿಮ ದಿನಕ್ಕಾಗಿ 3 ವಿಕೆಟ್ಸ್ ಗಳನ್ನು ಆವರಿಸಿಕೊಂಡು ಬೀಸಬಲ್ಲಂತ ಪ್ರಯತ್ನ, ಮತ್ತೆ ಸತ್ಯ ಯಶಸ್ಸನ್ನ ಕಾಣ್ತಾ ಇಲ್ಲ. ಒಂದು ಹಂತದಲ್ಲಿ ಶಫಲ್ ಆದ್ರೂ ಕೂಡ ಓಟಗಳು ಬರ್ತಾ ಇಲ್ಲ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 10 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ ಇನ್ನು ಕೂಡ 44 ಓಟಗಳು ಬರಬೇಕಾಗಿದೆ. ಅದ್ಯಾವ ರೀತಿಯಲ್ಲಿ ಒಂದು ಟಾರ್ಗೆಟಿನ ಮೊತ್ತವನ್ನು ಪ್ರೇರಿಸ್ತಾರೆ ನೋಡಬೇಕಾಗಿದೆ. ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರದೇಶದಲ್ಲಿ ನಡೀತಕ್ಕಂತ ಗರ್ತಿಕೆರೆ ಮೈದಾನವನ್ನು ಕಂಡುಕೊಳ್ತಕ್ಕಂಥ 3 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ದಾಖಲೆಯ ವೈಭವ ಪ್ರೇರಿತವಾದಂತ ಪಂದ್ಯಕೂಟ. ಇನ್ನು ಕೆಲವು ಪಂದ್ಯಾಟಗಳು ಬಾಕಿಯಲ್ಲಿ ಉಳಿತಾ ಇದೆ. ಸಮಾರಂಭ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಕೂಡ ಮುಕ್ತಾಯವನ್ನ ಕಂಡ ಬಳಿಕ ಗರ್ತಿಕೆರೆ ಮೈದಾನ ಒಳಭಾಗದಲ್ಲಿ ಟೆನ್ನಿಸ್ ಬಾಲಿನ ಒಂದು ಹೊಸ ಅಧ್ಯಾಯವನ್ನ ತೆರಿತಕ್ಕಂತ ನಾರಾಯಣಗುರು ಮಂಡಳಿ ಮತ್ತೊಂದು ಇತಿಹಾಸದ ದಾಖಲೆಯ ಮುಖಪುಟವನ್ನ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ ಗರ್ತಿಕೆರೆ ಮೈದಾನದ ಒಳಭಾಗದಲ್ಲಿ. 3ನೇ ಓವರ್ಗಾಗಿ ಸಾಗರ್ ಭಂಡಾರಿ ಪಂಚ ರಾಜ್ಯ ಮತ್ತು ಪಂಚ ದೇಶಗಳಲ್ಲಿ ಆಡಬಲ್ಲಂತವರುವ ಅನುಭವಿ ಆಟಗಾರ. ಕೆಲವೊಂದು ಕ್ರೀಡಾ ಋತುವಿನಲ್ಲಿ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿದಂತ ಆಟಗಾರ. ಸರದಿ ಸಾಲಿನ ಪ್ರಕಾರವಾಗಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಕೂಡ. 3ನೇ ಓವರ್ ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಧೀರಾಜ್ ಅಲವೂರು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈ ಚೆಂಡಿನಲ್ಲಿ 2 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 12 ಓಟವನ್ನು ದಾಖಲಿಸಿದ್ದಾರೆ. 42 ಓಟದ ಅವಶ್ಯಕತೆ. ಈ ಭಾಗದ ಸಹಾರದ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯ ಆದರಣೀಯ ಪ್ರೀತಿಯ ಸ್ವಾಗತ. ತಾನ್ ಮೂಲಕವಾಗಿ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ರನ್ನಿಂಗ್ ಕ್ಯಾಚ್ ಅನ್ನ ನಂಬಲ ಸಾಧ್ಯದ ರೀತಿಯಲ್ಲಿ ಒಂದು ಯುವ ಆಟಗಾರ ಉಡುಪಿಯ ಪರಿಸರದ ಧೀರಾಜ್ ಅಲವೂರು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೊದಲ ಹಂತದ ಸೆಣಿ ವಿಕೆಟ್ ಪತನ. खूबसूरत जिद्दी पड़ोसन सत्यम शिवम सुंदरम सत्यम शिवम सुंदरम सत्यम शिवम सुंदरम. झूठा कहीं का हरे राम हरे कृष्णा 420 आवारा दिल ही तो है आशिकों बहारों का तेरे मेरे सपने. ಅಂಗನ ಒಳಭಾಗದಲ್ಲಿ 12ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಒಂದು ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತ ಒಂದು ಯೋಚನೆ ಆಟವನ್ನು ಆಡ್ತಕ್ಕಂಥ ಸ್ಯಾಂಡಿಯ ಕ್ಯಾಚ್ ಅನ್ನ ಧೀರಾಜ್ ಅಲವೂರು ಪಡ್ಕೊಂಡ್ರು. ಅಲೋಕ್ ಬರ್ತಾ ಇದ್ದಾರೆ.
ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಸಾಗರ್ ಭಂಡಾರಿ. ಒಂದು ಹಂತದೊಂದು ಅತ್ಯುತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆ. ಫ್ರಂಟ್ ನೋ ಬಾಲ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಗೊಂಬೆ ಬರ್ಬೇಕಿಲ್ಲಿ. ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡ್ಬೇಕಾಗಿದೆ. ಈ ಒಂದು ಕ್ರೀಡಾಕೂಟದ ಆಯೋಜಕರಾದ ಅವಿನಾಶ್ ಕೆರೆಮನೆ ಅವರ ತಂದೆ ಶ್ರೀನಿವಾಸ್ ಕೆರೆಮನೆಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಕ್ರೀಡಾಕೂಟದ ಆಯೋಜಕರ ಪರವಾಗಿ, ಕ್ರೀಡಾ ಅಭಿಮಾನಿಗಳ ಪರವಾಗಿ ಸ್ವಾಗತವನ್ನ ಬಯಸ್ತಿದ್ದೇವೆ. ಹಾಗೆಯೇ ದಿನೇಶ್ ಮಾಸ್ಟ್ರು ಬಿದ್ರಳ್ಳಿ ಇವರಿಗೂ ಸ್ವಾಗತವನ್ನು ಬಯಸ್ತಿದ್ದೇವೆ. ಎಸ್ ನೋ ಬಾಲ್ ಎನ್ನುವಂತ ಸೂಚನೆ. ತಂಡದ ಮೊತ್ತ 13 ಓಟಗಳು. ಎಸ್ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕರಿಸಿದಂತಹ ವೇದವತಿ, ಶ್ರೀ ದೇವೇಂದ್ರ ಬಿಟಿ ಕೆರೆಮನೆ, ಪ್ರಗತಿಪರ ಕೃಷಿಕರು, ಕ್ರೀಡಾ ಪ್ರೋತ್ಸಾಹಕರು ಇವರು ಆಗಮನವಾಗಿದೆ. ನಿಮಗೂ ಕೂಡ ಪ್ರೀತಿಪೂರ್ವಕದ ಸ್ವಾಗತವನ್ನು ನೀಡಿಕೊಂಡ ಮುಖ್ಯ ವೇದಿಕೆಗೆ ಆಗಮಿಸಿಕೊಳ್ಳಿ ಎಂಬ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಸಂಘಟಕರು ಕಿರು ಕಾಣಿಕೆ ನೀಡಿ ಗೌರವಿಸುವಂತ ಕಾರ್ಯಕ್ರಮದಲ್ಲಿ ಮುಂದುವರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಓಟು ಮತ್ತೆ ನೋಬಾಲ್ ಎನ್ನುವಂತ ಸೂಚನೆ. ಫ್ರೀಟ್ ಕಂಟಿನ್ಯೂ ಆಗಿ ಉಳಿತಾ ಇದೆ. 2 ನೋಬಾಲ್ ಅನ್ನ ಮತ್ತೆ ಎಸೆದ್ರು ಸಾಗರ್ ಭಂಡಾರಿ. ಎಸ್ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿದ ಶ್ರೀಯುತ ದೇವೇಂದ್ರ ಸರ್ ಅವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದೇವೆ ಮುಖ್ಯ ವೇದಿಕೆಯಲ್ಲಿ. ಇವನ್ನು ಸಂಘಟಕರು ನಮ್ಮ ನೀಡಿ ಗೌರವಿಸಿಕೊಳ್ತಿದ್ದೇವೆ. ಪ್ರೀತಿಪೂರ್ವಕದ ಧನ್ಯವಾದವನ್ನು ಕೋರ್ತಿದ್ದೇವೆ ದೇವೇಂದ್ರ ಸರ್ ಅವರಿಗೂ ಕೂಡ. ಹಾಗೆ ಶ್ರೀ ಸುರೇಶ್ ಔಕ, ನಿಕಟಪೂರ್ವ ಗ್ರಾಮ ಪಂಚಾಯತಿ ಸದಸ್ಯರು, ಅಮೃತ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟಕರಿದ್ದಾರೆ. ಮುಖ್ಯ ವೇದಿಕೆಗೆ ಬರಬೇಕಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. ಮುಖ್ಯ ವೇದಿಕೆಯಲ್ಲಿ ಶ್ರೀಯುತ ಸುರೇಶ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅವಕ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದೇವೆ. ನಿಮ್ಮ ಸಹಕಾರ ನಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಹೇಗೆ ಇರಲಿ ಎಂಬ ಕಳಕಳಿದ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಶ್ರೀಯುತ ಸುರೇಶ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಿದ್ದೇವೆ ಮುಖ್ಯ ವೇದಿಕೆಯಲ್ಲಿ. ಧನ್ಯವಾದಗಳು ಕೂಡ ಸುರೇಶ್ ಸರ್ ಅವರಿಗೆ. ಅಂತಿಮ ಚೆಂಡು. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. 3 ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 14 ಓಟವನ್ನು ದಾಖಲಿಸಿಕೊಂಡು 1 ವಿಕೆಟ್ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. तेरे लिए आए तेरे ही दीवाने झूमे नाचे गाए आए रंग जमाने. ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಪಂದ್ಯಾಕೂಟ ಸಾಕ್ತಕ್ಕಂತ ಒಂದು ಹಂತ. ಬೆಂಗಳೂರಿನ ಪರಿಸರದಲ್ಲಿ ಹೋಟೆಲ್ ಕಾರ್ಮಿಕರಿಗಾಗಿ ಒಂದು ಅತಿ ದೊಡ್ಡ ಮಟ್ಟದ ಪಂದ್ಯಕೂಟ ಸಂಯೋಜನೆ ಮಾಡ್ತಾ ಇದ್ದಾರೆ. ಹೋಟೆಲ್ ಕಾರ್ಮಿಕರ ಕ್ರೀಡಾ ಒಕ್ಕೂಟ ಬೆಂಗಳೂರು ಸ್ನೇಹ ಬಾಂಧವ್ಯ ಟ್ರೋಫಿಯ ರೂಪದಲ್ಲಿ ದಿನಾಂಕ 21, 22 ಏಪ್ರಿಲ್ ತಿಂಗಳಲ್ಲಿ ಪಂದ್ಯಕೂಟದ ಸಂಯೋಜನೆಯನ್ನ ಅವಿನಾಶ್ ಶೆಟ್ಟಿ, ಅಜಿತ್, ರಾಮಚಂದ್ರ ಪೂಜಾರಿ ಅವರೆಲ್ಲರ ಮುಂದಾಳತ್ವದಲ್ಲಿ ಬೆಂಗಳೂರು ಮೈದಾನ ಒಳಭಾಗದಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ. ಈ ಪಂದ್ಯಕೂಟದ ವಿಜಯಿಗಳ ತಂಡ 1 ಲಕ್ಷ ಕ್ಯಾಶ್ ಪ್ರೈಸ್ ಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 50,000 ಮತ್ತು ಕ್ಯಾಶ್ ಪ್ರೈಸ್ ಅನ್ನ ಪಡ್ಕೊಳ್ತಾರೆ. ಈ ಪಂದ್ಯಕೂಟಕ್ಕೆ ಎಲ್ಲರೂ ಕೂಡ ಆತ್ಮೀಯ, ಆದರಣೀಯ, ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ.
ಇದೀಗ ತಾನೇ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಹುಂಚಾದ ಶ್ರೀಯುತ ದೇವೇಂದ್ರ ಇವರು ಆಗಮಿಸಿದ್ದಾರೆ. ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಹಾಗೂ ಹೊಂಬುಜ ಜೈನ ಮಠದ ಪ್ರಧಾನ ಅರ್ಚಕರಲ್ಲೊಬ್ಬರಾದಂಥ ಶ್ರೀಯುತ ಪ್ರಶಾಂತ್ ವರ್ಮಾ ಜೈನ್ ಇವರು ಆಗಮಿಸಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಶ್ರೀ ಶ್ರೀಮದ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠ ಇವರು ನಮ್ಮ ಈ ಕ್ರೀಡಾಕೂಟಕ್ಕೆ ತಮ್ಮ ಮಾರ್ಗದರ್ಶನದೊಂದಿಗೆ ಆಶೀರ್ವಾದ ಪೂರ್ವಕ ಸಹಕಾರವನ್ನು ನೀಡಿರ್ತಾರೆ. ಪೂಜ್ಯ ಸ್ವಾಮೀಜಿಯವರ ಪರವಾಗಿ ಶ್ರೀಯುತ ಪ್ರಶಾಂತ್ ವರ್ಮರವರು ವೇದಿಕೆಗೆ ಬರಬೇಕು. ಶ್ರೀಯುತ ದೇವೇಂದ್ರ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹುಂಚ ಹಾಗೂ ಅಧ್ಯಕ್ಷರು ಸ್ಫೂರ್ತಿ ಸ್ಪೋರ್ಟ್ಸ್ ಕ್ಲಬ್ ಹುಂಚ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ರ ಟಾರ್ಗೆಟ್ ನಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಹಿಡಿತವನ್ನು ಸ್ಥಾಪಿಸ್ತಕ್ಕಂತ ರೇಣು ಗೌಡ್ರ ಅವರೊಂದು ಪ್ರವರ್ತನೆಯ ತಂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ವೇದಿಕೆಯಲ್ಲಿ ಶ್ರೀಯುತ ದೇವೇಂದ್ರ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹುಂಚ ಹಾಗೂ ಅಧ್ಯಕ್ಷರು ಸ್ಫೂರ್ತಿ ಸ್ಪೋರ್ಟ್ಸ್ ಕ್ಲಬ್ ಹುಂಚ ಹಾಗೂ ಶ್ರೀಯುತ ಪ್ರಶಾಂತ್ ವರ್ಮಾ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠ ಇವರು ಆಗಮಿಸಿ ಸಂಘಟಕರ ಪರವಾಗಿ ಈ ಒಂದು ಕಿರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ದಯಮಾಡಿ ಸುಂದರತೆ ಹೊಡೆತ ದಾಖಲಿಸುವಲ್ಲಂತ ಪ್ರಯತ್ನ ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ದಯಮಾಡಿ ಕವರ್ ಡ್ರೈವ್ ಲೈವ್ ನ ಪ್ರಸಾರವನ್ನ ವೇದಿಕೆಯತ್ತ ತಿರುಗಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ನಮ್ಮ ಕ್ರೀಡಾಕೂಟಕ್ಕೆ ಸಾಕಷ್ಟು ಸಹಕಾರ ನೀಡಿರ್ತಕ್ಕಂಥ ಹೊಂಬುಜ ಜೈನ ಮಠದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಶ್ರೀ ಶ್ರೀಮದ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಚಿಕ್ಕ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಶ್ರೀಯುತ ದೇವೇಂದ್ರ ಹಾಗೂ ಸುಲಭದ ಕ್ಯಾಚ್ ಕೈ ಸೇರ ಮುಖ್ಯವಾಗಿ ಎರಡನೇ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ನಮ್ಮ ಈ ಪಂದ್ಯಕೂಟಕ್ಕೆ ಪ್ರೋತ್ಸಾಹಿಸಿದಂತ ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆ ಮೇಲ್ಭಾಗದಲ್ಲಿ ಸನ್ಮಾನಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನ ಪಂದ್ಯಕೂಟದ ನಡುವೆ ಮಾಡ್ತಾ ಇದ್ದಾರೆ. ನಾರಾಯಣಗುರು ಕಪ್ 2026ಕ್ಕಾಗಿ ಹದಿನಾರಕ್ಕೆ 2 ವಿಕೆಟ್ ಆಘಾತವನ್ನು ಕಂಡುಕೊಂಡು ಪಂದ್ಯಾಟವನ್ನು ಆಡ್ತಕ್ಕಂತ ಅಕುಲ್ ಟೂರಿಸಂ ಕೊಡಗಿನ ತಂಡ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ವಿಕ್ಕಿ. ಹಲೋ, ದಯಮಾಡಿ ಕಾರು ಒಂದು ಮಾರ್ಗ ಮಧ್ಯೆ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ದಯಮಾಡಿ ಅವರು ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. MA0648 ಜೀಪು ವೇದಿಕೆಯ ಹಿಂಭಾಗದಲ್ಲಿ ಮಾರ್ಗ ಮಧ್ಯೆ ಇದೆ, ಬ್ಲಾಕ್ ಕಲರ್ದು ಅಂತ ಹೇಳಿ ಮಾಹಿತಿ ಬಂದಿದೆ. ದಯಮಾಡಿ ಪೂಜ್ಯ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಅವರು ಬೇಗ ತಮ್ಮ ವಾಹನವನ್ನು ತೆರವುಗೊಳಿಸಬೇಕು. ಹಾಗೂ ವಾಹನ ಸಂಖ್ಯೆ KA03 MN2350 ಈ ವಾಹನವನ್ನು ಕೂಡ ತಕ್ಷಣ ತೆರವುಗೊಳಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. ಫೋರ್ಡ್ ಓಟಗಳು ಮತ್ತೆ ಬರ್ತಾ ಇಲ್ಲ. 4 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 16 ಓಟವನ್ನು ದಾಖಲಿಸಿದ್ದಾರೆ 2 ವಿಕೆಟಿನ ನಷ್ಟದಲ್ಲಿ. ಹಲೋ, ಶ್ರೀಯುತ ಲಿಂಗರಾಜ್ ವಡಹಸೊಳ್ಳಿ ಇವರು ಇಲ್ಲಿದ್ರೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಶ್ರೀಯುತ ಲಿಂಗರಾಜ್ ವಡಹಸೊಳ್ಳಿ ಇದ್ರೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ.
ಅಂಗಣ ಒಳಭಾಗದಲ್ಲಿ ಒಂದು ಹಂತದ ಇನ್ನಿಂಗ್ಸಿನ ಅರ್ಧಾಂಶ ಓವರ್ಗಳ ಮುಕ್ತಾಯದಲ್ಲಿ ಕೇವಲ 16 ಓಟವನ್ನ ಮಾತ್ರ ದಾಖಲಿಸತಕ್ಕಂತ ಅಕುಲ್ ಟೂರಿಸಂ ಕೊಡಗಿನ ತಂಡ ಜಯಕ್ಕಾಗಿ 24 ಎಸೆತ 38 ಓಟಗಳು ಬರಬೇಕಾಗಿದೆ. ಅಣ್ಣ ನೋಡಿ ಅಲ್ಲಿ ಮಧ್ಯ ರಸ್ತೆಯಲ್ಲಿ ಒಂದು ಜೀಪ್ ಹಾಗೆ ಒಂದು ಫೋರ್ಡ್ ಕಾರನ್ನು ನಿಲ್ಲಿಸಿದ್ದೀರಾ, ಆದಷ್ಟು ಬೇಗ ತೆರವನ್ನು ಮಾಡಿಕೊಡಿ. ಸಂಘಟಕರು ಕೇಳ್ಕೊಳ್ತಿದ್ದಾರೆ, ಫೋರ್ಡ್ ಕಾರು ಹಾಗೆ ಜೀಪನ್ನು ತೆರವು ಮಾಡಿಕೊಡ್ಬೇಕಾಗಿದೆ. ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀಯುತ ಅನಿಲ್ ಸಳ್ಳಿ ಅವರು ಶ್ರೀಯುತ ಮೋಹನ್ ರವರ ಪರವಾಗಿ ವೇದಿಕೆಗೆ ಬಂದು ಸಂಘಟಕರ ಪರವಾಗಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಶ್ರೀಯುತ ಅನಿಲ್ ಸಳ್ಳಿ. 5ನೇ ಓವರ್ಗಾಗಿ ಪ್ರಸಾದ್ ನೇರಳ ಕಟ್ಟೆ 24 ಎಸೆತ 38 ಓಟದ ಅವಶ್ಯಕತೆ. ಶ್ರೀಯುತ ರಾಘವೇಂದ್ರ ನಾಯಕ್ ಹಾಗೂ ಶ್ರೀಯುತ ಗಣೇಶ್ ಬಂಡಿ ಅವರು ಶ್ರೀ ಮೋಹನ್ ಶಿಕ್ಷಕರು ಇವರ ಪರವಾಗಿ ಅನಿಲ್ ಸಳ್ಳಿ ಅವರಿಗೆ ಸಂಘಟಕರ ಪರವಾಗಿ ಕಿರು ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಎನ್ನುವಂತ ಸೂಚನೆ. ತಂಡದ ಮೊತ್ತ 17ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 37 ಓಟಗಳು ಬರಬೇಕಾಗಿವೆ. 1ರಿಂದ 2 ಸಿಕ್ಸರ್, 1 ಬೌಂಡ್ರಿ, 1 ಕೂಡ ಪಂದ್ಯಾಟದ ಗತಿ ಬದಲಾಗುವಂತ ಸಾಧ್ಯತೆಗಳಿದೆ. ಮತ್ತೆ ಪ್ರಸಾದ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ. 54ರ ಟಾರ್ಗೆಟ್ ಒಂದು ಹಂತದಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ 5ನೇ ಓವರ್ ಚಾಲ್ತಿಯಲ್ಲಿ ಒಂದು ಹಂತದ ನಿಧಾನಗತಿಯಲ್ಲಿ ಪಂದ್ಯಾಟದ ಮೇಲೆ ಹಿಡಿತವನ್ನ ಸ್ಥಾಪಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಪ್ರಸಾದ ಎಸೆತಗಾರಿಕೆ ವಿಭಾಗದಲ್ಲಿ 2ನೇ ಚೆಂಡು ತನ್ಮುಖವಾಗಿ ಬಿಡುಗಡೆ ವಿಭಾಗದಲ್ಲಿ ಧೀರಾಜ್ ಅಲೆಯೂರು ಒಂದು ಸುಂದರತೆಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಅಕುಲ್ ಟೂರಿಸಂ ಕೊಡಗಿನ 3ನೇ ವಿಕೆಟ್ ಆಘಾತವನ್ನ ಕಾಡ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಗಂಗೊಳ್ಳಿ ಮೈಕಲ್ ಜಾಕ್ಸನ್, ವಿಷ್ಣು ಭಟ್ರು. क्या मुझको ये मैंने कब है जाना, लगता है गाऊंगा जिंदगी भर बस ये गाना, होगा जाने मेरा अब क्या, कोई तो बताए मुझे, गड़बड़ है ये सब क्या, कोई समझाए मुझे. ದಯಮಾಡಿ ಹಲೋ KA20 AC 4402 ಈ ವಾಹನ ಮಾರ್ಗ ಮಧ್ಯೆ ಇದೆ. ದಯಮಾಡಿ ಈ ವಾಹನ ಮಾಲೀಕರು ಯೆಲ್ಲೋ ಬೋರ್ಡ್ ತಕ್ಷಣ ತಮ್ಮ ವಾಹನವನ್ನು ತೆರವುಗೊಳಿಸಬೇಕು. ಪೂಜ್ಯ ಸ್ವಾಮೀಜಿಯವರ ಆಗಮನ ಆಗ್ತಿದೆ. ತಮ್ಮ ವಾಹನವನ್ನು ತಕ್ಷಣ ತೆರವುಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಬಿಫಿನ್. KA20 AC 4402 ದಯಮಾಡಿ ಈ ಸಂಖ್ಯೆಯ ವಾಹನವನ್ನು ಮಾರ್ಗ ಮಧ್ಯೆ ಇರೋದರಿಂದ ತೆರವುಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಶಿಫ್ಟ್ ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಬಲವಾದ ಮನವಿ. LBW ಮುಖ್ಯವಾಗಿ ಮತ್ತೊಂದು ಪ್ರಮುಖ ವಿಕೆಟ್ ಆಘಾತವನ್ನು ಕಾಡ್ತಕ್ಕಂತ ಕೊಡಗಿನ ತಂಡ. ಇದೀಗ ಅಂಕಣಕ್ಕೆ ಬಂದಿರ್ತಕ್ಕಂಥ ಬಿಪಿನ್ ಯಾವುದೇ ರೀತಿಯ ಒಂದು ಓಟವನ್ನು ದಾಖಲಿಸಿದೆ ವಾಪಸ್ ಆತಿಯನ್ನ ಕಾಡ್ತಾ ಇದ್ದಾರೆ. ಹೊಸ ಆಟಗಾರ ಮೋಹನ. ಹದಿನೇಳಕ್ಕೆ ಪ್ರಮುಖ 4 ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂತ ಅಕುಲ್ ಟೂರಿಸಂ ಕೊಡಗು. ಮೋಹನ್ ಬರ್ತಾ ಇದ್ದಾರೆ. ಮೋಹನ್ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಅನ್ನ ಪ್ರಸಾದ ಉರುಳಿಸಿದ್ದಾರೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮತ್ತ
18ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 54ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾದಂತ ಒಂದು ತಂಡ 18ಕ್ಕೆ ಪ್ರಮುಖ 4 ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂತ ಕೊಡಗಿನ ತಂಡ. ಅಂಕಣ ಒಳಭಾಗದಲ್ಲಿ ಒಂದು ಹಂತದ ವಿಕ್ಕಿ ಇರುವಷ್ಟು ಕಾಲ ಕೊಡಗನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಕೊಡಗಿನ ಜಯದ ಸಂಪೂರ್ಣ ಒಂದು ಹಂತ ವಿಕ್ಕಿಯ ಮೇಲಿದೆ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಪ್ರಸಾದ್ ನೇರಳಕಟ್ಟೆ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಒಂದೋಟದ ಪೂರೈಕೆಯನ್ನು ಕಂಡುಕೊಂಡ್ರು. 5 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 19 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ. ಹದಿನೆಂಟು ಎಸೆತ ಜಯಕ್ಕಾಗಿ 35 ಓಟದ ಅವಶ್ಯಕತೆ. ಯುವ ಎಸೆತಗಾರ ಧನುಷ್ ಹದಿನೆಂಟು ಎಸೆತ 35 ಓಟದ ಅವಶ್ಯಕತೆ. ಧನುಷ್ ಮತ್ತೆ ಓಟವನ್ನ ಬಿಟ್ಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತ. 6ನೇ ಓವರಿನ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಪಂದ್ಯಾಟದ ಮೇಲೆ ಹಿಡಿತವನ್ನ ಸ್ಥಾಪಿಸಬಲ್ಲಂತ ಒಂದು ಪ್ರಯತ್ನಗಳನ್ನು ಮತ್ತೆ ಮಾಡ್ತಾ ಇದೆ. ಮೊದಲ ಓವರ್ನಲ್ಲಿ ಒಂದು ಹಂತದ ಸಾಗರ್ ಭಂಡಾರಿ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅದಾದ ಬಳಿಕ ಲಾವೇಶ್ ಅತ್ಯುತ್ತಮ ರೀತಿಯ ಒಂದು 2ನೇ ಓವರ್ ಅನ್ನು ಎಸೆದಿದ್ದಾರೆ. ಆ ನಂತರ ಅತ್ಯುತ್ತಮ ಬೌಲಿಂಗ್ ವಿಭಾಗವನ್ನು ಕಮ್ ಬ್ಯಾಕ್ ಅನ್ನ ಮಾಡ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಶತಾಯ ಗತಾಯ ಸಿಕ್ಸರ್ಗಳ ದಾಖಲಿಸಬಲ್ಲಂತ ಪ್ರಯತ್ನಗಳು ಮಾತ್ರ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವಿಕ್ಕಿ ಮತ್ತೆ 3ನೇ ಬಾರಿ ಧನುಷ್ 3ನೇ ಚೆಂಡು. ಸುಲಭದ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 20 ಓಟಗಳು. ಮುಂದಿನ ಸೆಮಿಫೈನಲ್ ಪಂದ್ಯಾಟವನ್ನು ಆಡುವಂತ ತಂಡ ಜಾನ್ಸನ್ ಕುಂದಾಪುರದ ತಂಡ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರು. ಈಗಾಗಲೇ ನಾಣ್ಯದ ಮುಖಭಾಗವನ್ನು ಕಂಡಿರುವಂತಹ ಜಾನ್ಸನ್ ಕುಂದಾಪುರ ನಿಮ್ಮ ಡಿಸೈಡ್ ಅನ್ನ ಕೊಡಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಇವತ್ತಿನ ಅಂತಿಮ ಹಂತ. ಬಹಳಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ಪಂದ್ಯಕೂಟಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ಸನ್ಮಾನಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನ ಕ್ರಿಕೆಟಿನ ನಡುವೆ ಒಂದು ಹಂತದಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ಸಂಘಟಕರು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಂದು ಸಾಗ್ತಕ್ಕಂತ ನಾರಾಯಣಗುರು ಕಪ್ 2026ಕ್ಕಾಗಿ ಅದ್ದೂರಿಯ ಪಂದ್ಯಕೂಟ. ಕ್ಷಣಗಾತ್ರ ಗಾಳಿಲಿತ್ತು. ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನ. ಸಾಗರ್ ಭಂಡಾರಿ ರನ್ನಿಂಗ್ ಅನ್ನು ಮಾಡಿದ್ರು ಕೂಡ ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಒಂದು ಹಂತವನ್ನ ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. 2 ಓಟದ ಸೇರ್ಪಡೆ. ತಂಡದ ಮೊತ್ತ 22 ಓಟಗಳು. ಇನ್ನು ಕೂಡ
ಜಯಕ್ಕಾಗಿ 32 ಓಟಗಳು ಬರಬೇಕಾಗಿವೆ. ಮತ್ತೆ ಬೀಸಬಲ್ಲಂತ ಪ್ರಯತ್ನ, 3 ವಿಕೆಟ್ಸ್ ಗಳನ್ನು ಆವರಿಸಿಕೊಂಡು ಹಂತದ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಫುಲ್ ಮಾಡುವಂತ ಒಂದು ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬೌಲ್. ನಾರಾಯಣ್ ಗುರು ಕಪ್ ಸೀಸನ್ 2 ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಹಕಾರ ನೀಡಿರ್ತಕ್ಕಂತಹ ರಾಜ್ಯ ಕಾಂಗ್ರೆಸ್ ಮುಖಂಡರು, ಉದ್ಯಮಿಗಳು, ಕೊಡುಗೈ ದಾನಿಗಳು, ಸಹಕಾರಿಗಳು ಆದಂತಹ ಶಿಕಾರಿಪುರದ ಈಶ್ವರಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕ್ರೀಡಾಕೂಟದ ಪರವಾಗಿ, ನಮ್ಮೆಲ್ಲ ಆಯೋಜಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕ್ರೀಡಾಕೂಟದಲ್ಲಿ ಅವರಿಗೆ ನಮ್ಮ ನಾರಾಯಣ ಗುರು ಕ್ರಿಕೆಟ್ ಮಂಡಳಿಯ ಪರವಾಗಿ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನಾವು ಒಂದು ಪ್ರಶಸ್ತಿಯನ್ನು ನೀಡಬೇಕೆಂದೇಳಿ ತೀರ್ಮಾನ ಮಾಡಿದ್ದೆವು. ಪೂಜ್ಯ ಸ್ವಾಮೀಜಿಯವರ ಆಗಮನದ ನಂತರ ಒಂದು ಪ್ರಶಸ್ತಿಯನ್ನು ನೀಡಲಿದ್ದೇವೆ. ಈ ಒಂದು ಸುಂದರ ಕ್ರೀಡಾಕೂಟಕ್ಕೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೊಸನಗರದ ನಂತರ ನಮ್ಮ ತಾಲೂಕಿನಲ್ಲಿ 2ನೇ ಬಾರಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದೆ. ಈ ಒಂದು ಕ್ರೀಡಾಕೂಟಕ್ಕೆ ಅತಿ ಹೆಚ್ಚು ಸಹಕಾರ ನೀಡಿರ್ತಕ್ಕಂಥ ಈಶ್ವರಣ್ಣ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೇನೆ. 12 ಎಸೆತ, ಜಯಕ್ಕಾಗಿ 32 ಓಟದ ಅವಶ್ಯಕತೆ. ಓವರಿನ ಉದ್ದಕ್ಕೂ 16ರ ರಂದಾಣೆ ಪಂದ್ಯಾಟವನ್ನು ಆಡಬೇಕಾಗಿದೆ ಕೊಡಗಿನ ತಂಡ. ವಾಸು ಪ್ರಕಾಶ್ ಎಸೆದ ಮೊದಲ ಚೆಂಡು ತನ್ಮಲ್ಕೋಗಿ ವಿಕ್ಕಿ ಹೊಡೆತ, ಸುಲಭದ ಕ್ಯಾಚ್ ಕೈ ಸೇರೋ ಮುಖ್ಯನ. ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. 5ನೇ ವಿಕೆಟ್ ಅನ್ನು ಕಳೆದುಕೊಳ್ತಕ್ಕಂತ ಕೊಡಗು ಲೀಗ್ ಹಂತದಿಂದ ಹಿಡಿದು ಕೂಡ ಸೆಮಿಫೈನಲ್ ಹಂತದವರೆಗೂ ಕೂಡ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿರ್ತಕ್ಕಂಥ ಒಂದು ತಂಡ ಅಕೂಲ್ ಟೂರಿಸಂ ಕೊಡಗಿನ ತಂಡ. ಅಂತಿಮ ಹಂತದಲ್ಲಿ ಈ ಒಂದು ಸೋಲಿನ ಕುಳಿಕೆಗೆ ಕೊರಳನ್ನು ಒಡ್ಡಬಲ್ಲಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಪಕ್ಕದ ಗ್ರಾಮ ಪಂಚಾಯಿತಿಯವರಾಗಿರ್ತಕ್ಕಂತಹ ಶ್ರೀಯುತ ಕಟ್ಟೆ ಪ್ರವೀಣ್ ಅವರು ಆಗಮಿಸಿದ್ದಾರೆ. ಈ ಭಾಗದ ಹಿರಿಯ ಉತ್ತಮ ಕ್ರಿಕೆಟ್ ಪಟು ಅವರು. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ದಯಮಾಡಿ ಕಟ್ಟೆ ಪ್ರವೀಣ್ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಈ ಒಂದು ಕ್ರೀಡಾಕೂಟವನ್ನು ಸುಪ್ರೀತ್ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ವಾಸು ಪ್ರಕಾಶ್ ತಿಪ್ಟೂರು ತುಮಕೂರು ಭಾಗದ ಅತ್ಯುತ್ತಮ ರೀತಿಯ ಆಟಗಾರ. ಕೆಲವೊಂದು ವರ್ಷಗಳಿಂದ ಫ್ರೆಂಡ್ಸ್ ಬೆಂಗಳೂರಿನ ಕಾಯಂ ಸೇವೆಯಲ್ಲಿ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಪಂದ್ಯ ಅಂಕಣದ ಒಳಭಾಗದಲ್ಲಿ ಏಕಮುಖಿ ಪಕ್ಷಿಯಾಗಿ ಸಾಗ್ತಾ ಇದೆ. ಸುಂದರತೆ ಹೊಡೆತ ತನ್ಮಲಕ್ಕೋಗಿ ಕ್ಷಣಾತ್ರ ಗಾಳಿಯಲ್ಲಿತ್ತು ಚೆಂಡು. ಒಂದು ಅತ್ಯುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಸಾಗರ್ ಭಂಡಾರಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಪಡ್ಕೊಂಡ್ರು. 6ನೇ ವಿಕೆಟ್ ಅನ್ನ ಕಳೆದುಕೊಳ್ತಕ್ಕಂತ ಅಕೂಲ್ ಟೂರಿಸಂ ಕೊಡಗಿನ ತಂಡ. ಹಾಗೆಯೇ ಈ ಒಂದು 3 ದಿನದ ಕ್ರೀಡಾಕೂಟದಲ್ಲಿ ನಮಗೆ ಉಪಹಾರದ ವ್ಯವಸ್ಥೆಯನ್ನು ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ಮಠ ನಿಟ್ಟೂರು ಇವರು ನೀಡಿರ್ತಾರೆ. ಆ ಅಡುಗೆಯ ತಯಾರಿಯನ್ನು ನಮ್ಮ ಸ್ನೇಹಿತರಾದ ಅಜಿತ್ ಗಂದ್ರಳ್ಳಿ ಇವರು ನಡೆಸಿಕೊಟ್ಟಿರ್ತಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಕ್ರೀಡಾಕೂಟದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. ಹಾಗೆಯೇ ಈ ಕ್ರೀಡಾಕೂಟಕ್ಕೆ ಅರುಣ್ ಜಿಸಿ ಗುತ್ತಿಗೆದಾರರು ಗಂದ್ರಳ್ಳಿ ಇವರು ಸಹ ಧನ ಸಹಾಯವನ್ನು ನೀಡಿರ್ತಾರೆ. ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉಪಹಾರದ ವ್ಯವಸ್ಥೆಯ ಜವಾಬ್ದಾರಿಯನ್ನು ಶ್ರೀಯುತ ರಮೇಶ್ BP ಅವರು ವಹಿಸ್ಕೊಂಡಿರ್ತಾರೆ. ಈ ಒಂದು ಹಾಗೆ ಒಳಕಿವಿ ರಾಘಣ್ಣ ಇವರು, ಹಾಗೆ ಸತೀಶ್ ಗುಣಗದ್ದೆ ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಅವರೆಲ್ಲ ಕಾರಣ ಇರ್ತಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ PWD ಗುತ್ತಿಗೆದಾರರು ಆತ್ಮೀಯರಾಗಿದ್ದ ಪವನ್ ಗೌಡ ಅವರು ಸಹಕಾರವನ್ನು ನೀಡಿರ್ತಾರೆ. ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. 5ನೇ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು.
ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಅಂತಿಮ ಎಸೆತ ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದೋಟದ ಪೂರೈಕೆಯನ್ನು ಕಂಡ್ಕೊಂಡ್ರು. ಕೇವಲ 3 ಓಟವನ್ನ ಬಿಟ್ಕೊಡ್ತಕ್ಕಂತ ವಾಸು ಪ್ರಕಾಶ್ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಅಂತಿಮ 6 ಎಸೆತ ಬಾಕಿಯಲ್ಲಿ ಉಳಿತಾ ಇದೆ. ಜಯಕ್ಕಾಗಿ 29 ಓಟದ ಅವಶ್ಯಕತೆ. ಶ್ರೀಯುತ ಕಟ್ಟೆ ಪ್ರವೀಣ್ ಅವರು ವೇದಿಕೆಗೆ ಆಗಮಿಸಬೇಕು. ಈ ಭಾಗದ ಹಿರಿಯ ಅತ್ಯುತ್ತಮ ಕ್ರಿಕೆಟ್ ಪಟು ಹಾಗೂ ರಾಜ್ಯ JDS ಮುಖಂಡರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಅವ್ರ ಹತ್ರ ಕೇಳ್ಕೊಳ್ತಿದ್ದೀವಿ. ಆರು ಚೆಂಡು 29 ಓಟದ ಅವಶ್ಯಕತೆ. ಲೀಗ್ ಹಂತದಲ್ಲಿ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನೇ ದಾಖಲಿಸಿದಂತ ಅಕುಲ್ ಟೂರಿಸಂ ಕೊಡಗಿನ ತಂಡ ಸೆಮಿಫೈನಲ್ ಹೋರಾಟದಲ್ಲಿ ಟೆನ್ನಿಸ್ ಬಾಲಿನ ಒಂದು ದೈತ್ಯ ತಂಡ ಫ್ರೆಂಡ್ಸ್ ಬೆಂಗಳೂರಿನ ವಿರುದ್ಧವಾಗಿ ಒಂದು ಒತ್ತಡಕ್ಕೆ ಹೋಗ್ತಾ ಇದೆ. 6 ಚೆಂಡು 29 ಓಟದ ಅವಶ್ಯಕತೆ. ಧನುಷ್ ಎಸೆತಗಾರಿಕೆ ವಿಭಾಗದಲ್ಲಿ ಮೊದಲ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಏಕಮುಖಿ ಪಕ್ಷಿಯ ಪಂದ್ಯ. ಸೆಮಿಫೈನಲ್ ಹಂತವನ್ನ ಸುಲಭವಾಗಿ ಜಯಿಸಬಲ್ಲಂತ ಪ್ರಯತ್ನವನ್ನ ಮಾಡ್ತಕ್ಕಂತ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನು ಮಾಡುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ. ಎರಡನೇ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈಗಾಗಲೇ ಫೈನಲ್ ಪ್ರವೇಶವನ್ನು ಮಾಡ್ತಕ್ಕಂತ ಒಂದು ತಂಡ ಫ್ರೆಂಡ್ಸ್ ಬೆಂಗಳೂರು. ಇನ್ನೇನು ಈ ಒಂದು ಇನ್ನಿಂಗ್ಸ್ ಅನ್ನ ಮುಗಿಸಬೇಕಾಗಿದೆ ಅಷ್ಟೇ. 4 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. 29 ಓಟದ ಅವಶ್ಯಕತೆ. ಅಂತಿಮ ಹಂತದಲ್ಲಿ ಸೋಲಿನ ಅಂತರವನ್ನು ತಗ್ಗಿಸಬಲ್ಲಂತ ಹೊಡೆತ ಮತ್ತೆ ಒಂದು ಓಟದ ಪೂರೈಕೆಯೂ ಕೂಡ. ಮೊದಲ ಇನ್ನಿಂಗ್ಸ್ ಅಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನ ಮ್ಯಾಡಿ ದಾಖಲಿಸಿದ್ರು. ಆ ಬಳಿಕ ಎರಡನೇ ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮ ರೀತಿಯ ಬೌಲಿಂಗ್ ಅನ್ನ ಮಾಡ್ತಕ್ಕಂತ ಸಾಗರ್ ಭಂಡಾರಿ, ಲಾವೇಶ್, ಪ್ರಸಾದ್ ನೇರಳಕಟ್ಟೆ, ವಾಸು ಪ್ರಕಾಶ್, ಧನುಷ್ ಇವರೆಲ್ಲರೂ ಕೂಡ ಒಂದು ಅತ್ಯುತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. ಆ ಒಂದು ಹಂತ ಗರ್ತಿಕೆರೆ ಮೈದಾನದ ವೈಭವ ಪೇರಿತವಾದಂತ ಪಂದ್ಯಕೂಟದ ಫೈನಲ್ ಪ್ರವೇಶವನ್ನ ಮಾಡುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಕ್ಕಂತ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಲೆಗ್ ಬೈಸ್ ಮುಖಾಂತರವಾಗಿ ಒಂದೊಡ ಸೇರ್ಪಡೆ. 27 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮೊದಲ ಸೆಮಿಫೈನಲ್ ಹೋರಾಟದಲ್ಲಿ ತಮ್ಮ ಹೋರಾಟವನ್ನು ನಿಲ್ಲಿಸ್ತಕ್ಕಂತ ಅಕುಲ್ ಟೂರಿಸಂ ಕೊಡಗಿನ ತಂಡ ವೈಡ್ ಬಾಲ್ ಅತಿರಿಕ್ತ ಓಟದ ಸೇರ್ಪಡೆ. ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿರ್ತಕ್ಕಂಥ ಒಂದು ತಂಡ ಯುವ ಆಟಗಾರರ ತಂಡ ಇಲ್ಲಿ ಸೆಮಿಫೈನಲ್ ಹಂತದಲ್ಲಿ ಜಯದ ಹೋರಾಟವನ್ನು ನಿಲ್ಲಿಸ್ತಾ ಇದೆ. ಏತನ್ಮಧ್ಯೆ ಗರ್ತಿಕೆರೆ ಮೈದಾನ ಒಳಭಾಗದಲ್ಲಿ 2026ರ ನಾರಾಯಣ್ ಗುರು ಕಪ್ಪಿನ ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನ ಮಾಡ್ತಕ್ಕಂತ ರೇಣುಗೌಡ್ರ ಸಾರಥ್ಯದ ತಂಡ ಫ್ರೆಂಡ್ಸ್ ಬೆಂಗಳೂರು ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನ ಮಾಡ್ತಾ ಇದೆ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಲೀಗ್ ಹಂತದಿಂದ ಹಿಡಿದು ಸೆಮಿಫೈನಲ್ ಹಂತದವರೆಗೂ ಕೂಡ ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿದಂತ ದೂರದ ಪರಿಸರದ ತಂಡ ಕೊಡಗು ಭಾಗವಹಿಸಿದ್ದಕ್ಕಾಗಿ ಕೃತಜ್ಞತೆಗಳು. ಮುಂದಿನ ದಿನಗಳಲ್ಲಿ ಈ ಮಾದರಿಯ ಪಂದ್ಯಕೂಟದಲ್ಲಿ ಪ್ರಶಸ್ತಿ ನಿಮ್ಮದಾಗ್ಲಿ, ಇನ್ನಷ್ಟು ಪಂದ್ಯಕೂಟದಲ್ಲಿ ಜಯವನ್ನ ದಾಖಲಿಸಿ ಎನ್ನುವಂತ ಶುಭ ಹಾರೈಕೆಯ ನುಡಿಗಳನ್ನು ಸಲ್ಲಿಸಿಕೊಂಡು ನಿಮಗೆ ಈ ಪಂದ್ಯಾಟದಿಂದ ಬೀಳ್ಕೊಡ್ತಾ ಇದ್ದಾವೆ. ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ PWD ಗುತ್ತಿಗೆದಾರರ ಆತ್ಮೀಯರಾದಂಥ ಪವನ್ ಗೌಡ ಅವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ದಯಮಾಡಿ ಪವನ್ ಗೌಡ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಲ್ಲಿ